ಸಾಮಾನ್ಯ ಮನುಷ್ಯನಿಗೆ ಕೊನೆಯ ಆಸರೆಯ ಕಾಣುವ ಎರಡೇ, ಒಂದು ನ್ಯಾಯಾಲಯ, ಒಂದು ಮಾಧ್ಯಮ. ಸಂವಿಧಾನಿಕ ಸಂಸ್ಥೆಗಳು ತುಂಬ ಕೆಲಸ ಇರುತ್ತೆ, ಪ್ರಜಾಪ್ರಭುತ್ವ ಕಾಲು ಕಾಯಬೇಕಾಯ್ತು. ಅವೆಲ್ಲ ಸಂಸ್ಥೆಗಳು ಈಗ ಕಣ್ಣು ಮುಚ್ಚಿಕೊಳ್ತೇವೆ, ಆದರೆ ಅವ್ರ ಪರವಾಗಿ ಆ್ಯಕ್ಟ್ ಮಾಡ್ತಾ ಇರೋದು ಸ್ಪಷ್ಟವಾಗ್ತಾಯಿದೆ. ನೀವು ಓಟ್ ಚೋರಿ ಮಾಡ್ತಿದ್ದೀರಿ ಅಂತ ಯಾರಿಗೆ ಹೇಳ್ತಿದ್ದೀವಿ? ಇದ್ದಕ್ಕಿದ್ದಂತೆ ಯಾರನ್ನೋ ಚೋರು ಅಂತ ಕರಿತಿದ್ವು, ಚೋರು ಇದ್ದಕ್ಕಿದ್ದಂತೆ ಹಿಂದೆ ತಿರುಗಿಬಿಟ್ಟು ಹೆಲ್ಮೆಟ್ ಹಾಕೊಂಡು ಕೈಯಲ್ಲಿ ಕೋಲ್ ಹಿಡ್ಕೊಂಡು ನೀವೆಲ್ಲ ಚೋರ್ ಅಂತ ತಿರುಗಿಬಿಟ್ರೆ ದೇಶದ ಪ್ರಜೆಗಳು ತಾವು ಪ್ರಜೆಗಳು ಅಲ್ವೋ ಅನ್ನೋದನ್ನು ತಾವೇ ಪ್ರೂವ್ ಮಾಡ್ಕೊಳ್ಳುವಂಥ ಒಂದು ಸನ್ನಿವೇಶವನ್ನು ಹಾಕಿ ಒಂದು ಕ್ರೈಸಿಸ್ ಇದ್ದಾಗ ಅದನ್ನು ದಾರಿ ತಪ್ಪಿಸೋಕ್ಕೆ ಬೇಕಾದಂಥ ಒಂದು ಉಪಾಯವನ್ನು ಇದೆ ಅಂತ ಹೇಳಬೇಕು. ಯಾಕೆಂದರೆ ಅವ್ರು ಹೇಳಿದಂಗೆ ನೀವು ಚೋರಿ ಮಾಡ್ತಿದ್ದೀರಿ, ಮತ ಚೋರಿ ಇದ್ದಾಗ ಇವರು ಮತ ಚೋರಿ ಇರಲಿ, ಮತದಾರರ ಚೋರಿಯನ್ನೇ ಪ್ರಾರಂಭ ಮಾಡಿ. ಆ ಮಲೆಕುಡಿಯ ಸಮುದಾಯ ಇರಲಿ, ಆ ಬೇರೆ ಸಮುದಾಯ ಇರಲಿ, ಆ ಕಾಡಿನೊಳಗೆ ಯಾವ BLO ಕೂಡ ಹೋಗಿಲ್ಲ. ಅವರಿಗೆ ಇಷ್ಟವರೆಗೆ ಎನ್ಯುಮರೇಷನ್ ಫಾರ್ಮೇ ಬಂದಿಲ್ಲ. ಮೋಸ್ಟ್ಲಿ ಅಮಿತ್ ಶಾ ಅವರು MP ಗಳನ್ನು ಖರೀದಿ ಮಾಡಲು ಬಿಜಿ ಇರೋದ್ರಿಂದ ಈ ಕೆಲಸನ ಅವ್ರು ಚುನಾವಣಾ ಆಯೋಗ ಕೊಟ್ಟಿದೆ ಅಲ್ಲ, ಜನಗಳ ಮೇಲೇ ತಾನು ಪ್ರಜೆ ಅಂತ ಪ್ರೂವ್ ಮಾಡೋ ಒಂದು ಹೊಣೆಯನ್ನು ಹೊರಿಸಿರೋದ್ರಿಂದ ಮುಸ್ಲಿಕೋರು ಯಾರು ಅಂತ ಹೇಳೋ ಕೆಲಸ ಪ್ರಜೆಗಳಿಗೆ ಬಂದಂಗಾಗಿದೆ ಇಂಡೈರೆಕ್ಟಾಗಿ. ನಂದು ಡಿಲೀಟ್ ಆಗಿದೆ ಅಂತ ಮಾತ್ರ ಗೊತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಅವರೇ ಕಲ್ಪನೆ ಮಾಡ್ಕೊಂಡು ಬಹುಶಃ ನನ್ನ ಹೆಸರಿನಲ್ಲಿ SHAKH ಅಂತಿಲ್ಲಿತ್ತು, SHAK ಅಂತಿತ್ತು, ಆದ ಕಾರಣಕ್ಕಾಗಿ ಮಾಡಿರಬಹುದು. ಆದರೆ ಶೇಖ್ ಅಂದರು ನಾನೇ ಅಂತ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು. ಸರ್, ಈ ಶಿಫ್ಟ್ ಅನ್ನೋದು, ವಲಸೆ ಅನ್ನೋದು ಇತ್ತೀಚಿನ ದಿನಗಳೆಲ್ಲ ಹೇಗೆ ನಾವು ಅಭಿವೃದ್ಧಿ ಹೊಂದ್ತಾ ಇದೆ ಅಥವಾ ಅಭಿವೃದ್ಧಿ ಅಂತ ಏನು ತೋರಿಸ್ತಾ ಇದ್ದಾರೆ ಬ್ರಾಕೆಟಲ್ಲಿ ಅನಿವಾರ್ಯ ಆಗ್ತಾ ಇದೆ. ನೀವು ಹೋದ್ರಿ, ಬಾಡಿಗೆ ಮನೆಯಲ್ಲೇ ಹೋಗಿದ್ದೀರಾ, ನೀವು ಡಿಲೀಟ್. ನೀವು ಬೇರೆ ಕಡೆ ಹೋಗಿದ್ದೀರಾ, ಡಿಲೀಟ್. ಮದುವೆಯಾಗಿ ಬೇರೆ ಕಡೆ ಹೋದ್ರೆ ನೀವು ಡಿಲೀಟ್. ಎಲ್ಲರೂ ಮನಸ್ಸಿಗೆ ಬಂದ ಡಿಲೀಟ್ ಅನ್ನೋದು ಏನು ಹುಡುಗಾಟಿದೆಯಾ? ಇವರು ತಮಾಷೆ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್ನು. ಹೆಚ್ಚಿನ BLOಗಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರದವರಿಗೆ ಕೈಯಲ್ಲಿ ಮೊಬೈಲ್ ಸಿಗದೆ ಮಂಗನ ಕೈಯಲ್ಲಿ ಮಾಣಿಕೆ ಇದ್ದಂಗೆ ಆಗಿದೆ ಅದು. ಆದರೆ NRCಗಿನ ಹೆಚ್ಚು ವ್ಯಾಪಕವಾಗಿ ಮತ್ತು ಭಾಳ ಬಲವಂತವಾಗಿ ಜನಗಳನ್ನು ಹೊರಗಡೆ ನೂಕುವಂಥ ಒಂದು ಪ್ರಕ್ರಿಯೆ ಇದೆ. ಚುನಾವಣೆಗಳ ಮೂಲಕ ಮಾತ್ರ ಗೆಲ್ಲಕ್ಕೆ ಈ ದೇಶದಲ್ಲಿ ಸಾಧ್ಯ ಇರೋದ್ರಿಂದ ಇನ್ನು ನಾವು ದೇಶ ಅಲ್ಲಿವರೆಗೂ ಹೋಗಿಲ್ಲ. ಚುನಾವಣೆಗಳನ್ನೇ ಬಹಿಷ್ಕರಿಸಿ ನಾನೇ ಸರ್ವಾಧಿಕಾರಿ ಅಂತ ಡಿಸಿಷನ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಮಸ್ಕಾರ, ಇದನ್ನ.comಗೆ ಸ್ವಾಗತ. ನಾನು ಸುನೀಲ್ ಸರ್ಸಂಗಿ. ದೇಶ ಎಲ್ಲೆಡೆ ಕಾಕ್ರೋಚ್ಗಳ ಪ್ರೊಟೆಸ್ಟ್ಗೆ ಮೊರೆ ಹೋಯಿತು. ಎಲ್ಲ ಕಡೆಯೂ ಅದೇ ಸುದ್ದಿ ಆಗ್ತಾಯಿತ್ತು. ಅದಕ್ಕೆ ಕೊನೆಗೂ ಮಣಿದ BJP ಸರ್ಕಾರ ಸಚಿವರು ರಾಜೀನಾಮೆ ನೀಡಬೇಕಾಯಿತು. ಅದ್ರ ಜೊತೆಗೆ ಕರ್ನಾಟಕದ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಎಲ್ಲರ ಮನಗೆದಿತ್ತು. ಅದರ ನಡುವೆ ನಾವು ಮುಖ್ಯ ವಿಷಯದಿಂದ ದೂರ ಆಗಿದ್ವಿ ಅಂತ ಅನ್ಸುತ್ತೆ. ಇಡೀ ರಾಜ್ಯ ಈಗಾಗಲೇ SIR ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಅದು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ಯಾಕಂದರೆ SIR ಏನು ಇಲೆಕ್ಷನ್ ಕಮಿಷನ್ ಪ್ರಾರಂಭ ಮಾಡಿದೆ, ಒಂದು ರಾಜ್ಯದಲ್ಲಿ ಒಂದು ರೀತಿ ಮಾಡ್ತಾಯಿದ್ರೆ ಇನ್ನೊಂದು ರಾಜ್ಯಕ್ಕೆ ಹೊಸ ರೀತಿಗಳನ್ನು ಅಳವಡಿಸ್ಕೊಳ್ತಾ ಇದೆ. ಬಿಹಾರದಲ್ಲಿ SIR ಪ್ರಾರಂಭ ಮಾಡಿದರೆ ಅದು ಪಶ್ಚಿಮ ಬಂಗಾಳಕ್ಕೆ ಬರೋ ಹೊತ್ತಿಗಾಗಲೇ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋ ಒಂದು ಹೊಸದನ್ನು ತೊಗೊಂಬಂತು. ಕರ್ನಾಟಕಕ್ಕೆ ಬರಬೇಕಾದ್ರೂ ಅದರ್ಸ್ ಅನ್ನೋ ಒಂದು ಇನ್ನೊಂದು ಕಾಲಮನ್ನು ಆ್ಯಡ್ ಮಾಡ್ತು. ಇದು ಎಷ್ಟು ಸಂವಿಧಾನಕ್ಕೆ ಅಲ್ಲ ಅನ್ನೋ ಪ್ರಶ್ನೆಗಳೇ ಇರಬೇಕಾದ್ರೆ ಕೋರ್ಟ್ ಸಹಿತ ಅದು ಮಾಡ್ತಾ ಇರೋ ಸರಿ ಅನ್ನೋ ಪ್ರಶ್ನೆ ಇದ್ದಿದೆ. ಈ ಮಧ್ಯೆ ತಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಮತದಾರರೇ ಶ್ರಮ ಪಡುವಂಥ ಪರಿಸ್ಥಿತಿ ಬಂದಿದೆ. ಈ ಕರ್ನಾಟಕ ರಾಜ್ಯದಲ್ಲಿ SIR ಯಾವ ಹಂತಕ್ಕಿದೆ, ಏನು ಡಿಮಾಂಡ್ಸ್ ಇದೆ, ನಾಗರಿಕ ಸಮಾಜ ಯಾವ ಹಂತದಿಂದ ನಮ್ಮ ಮತವನ್ನು ರಕ್ಷಿಸ್ಕೊಳ್ಳುವ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಹೊತ್ತು ನಮ್ಮ ಜೊತೆಗೆ ಮೂವರು ಹಿರಿಯ ಚಿಂತಕರು ನಮ್ಮ ಜೊತೆಗಿದ್ದಾರೆ. ನೂರ್ ಶ್ರೀಧರ್, ಮಾನವ ಹಕ್ಕು ಹೋರಾಟಗಾರರು ಮತ್ತು ಎದ್ದೇಳು ಕರ್ನಾಟಕದ ಸ್ಥಾಪಕರು. ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀಧರ್. ಅದ್ರ ಜೊತೆಗೆ ಪ್ರೊಫೆಸರ್ ಶ್ರೀಧರ್ ಅವರು, VS ಶ್ರೀಧರ್ ಅವರು, ಮಾನವ ಹಕ್ಕು ಹೋರಾಟಗಾರರು, ನಿವೃತ್ತ ಪ್ರಾಧ್ಯಾಪಕರು, ಅನೇಕ ಚಿಂತಕರು ಸಹಿತ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಫಾದರ್ ಅರುಣ್ ಲೂಯಿಸ್ ಅವರಿದ್ದಾರೆ, ಆಶೀರ್ವಾದ ಸಂಸ್ಥೆಯ ನಿರ್ದೇಶಕರು ಮತ್ತು ಎದ್ದೇಳು ಕರ್ನಾಟಕದ ಸದಸ್ಯರು. ಇವರು ತುಂಬ ದಿನಗಳಿಂದ ಈ ಸಾಮಾಜಿಕ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಮತ್ತು SIRನ ಗ್ರೌಂಡ್ ರಿಪೋರ್ಟ್ ಇವ್ರಿಗೆ ಗೊತ್ತು. ಅವ್ರ ಜೊತೆಗೆ ತಮ್ಮದೇ ಆದ ಸಂಸ್ಥೆನ ಹೋರಾಟದ ವೇದಿಕೆಯನ್ನು ಕಟ್ಕೊಂಡಿದ್ದಾರೆ. SIR ವಿರೋಧಿ ಒಕ್ಕೂಟ ಅಂತ. ಏನು ಎದ್ದೇಳು ಕರ್ನಾಟಕ ಒಂದು ದೇಶಕ್ಕೆ ಮಾದರಿಯಾಗಿತ್ತು, ಒಂದು ನಾಗರಿಕ ಸಮಾಜ ವೇದಿಕೆಗಳೆಲ್ಲ ಒಂದು ಕಡೆ ಕೂಡಿ ಅದೇ ರೀತಿ SIR ವಿರೋಧಿ ಒಕ್ಕೂಟ ಮಾಡಿಕೊಂಡು ಒಂದು ಹೋರಾಟವನ್ನು ಆರಂಭಿಸಿದ್ದಾರೆ. ಆಮೇಲೆ ಇಡೀ ನಾಗರಿಕರಿಗೆ ತಮ್ಮ ಮತವನ್ನು ರಕ್ಷಿಸಿಕೊಳ್ಳೋಕ್ಕೆ ಬೇಕಾದ ಸೌಲಭ್ಯವನ್ನು ಒದಗಿಸ್ಕೊಳ್ಳಿಕ್ಕಾಗಿ ಹೆಲ್ಪ್ ಡೆಸ್ಕ್ಗಳನ್ನು ಅವರು ಮತ ಕಾವಲು ಸಮಿತಿ ಮಾಡೋ ಮೂಲಕ ಪ್ರಾರಂಭಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡೋಣ ಸರ್. ಮುಖ್ಯವಾಗಿ ಎದಕ್ಕೆ ಶುರುವಾಯ್ತದೆ? ಎದ್ದೇಳು ಕರ್ನಾಟಕ ಮಾಡಬೇಕಾದ್ರೆ ಒಂದು ರೀಸನ್ ಇತ್ತು, ಫ್ಯಾಸಿಸ್ಟ್ ಶಕ್ತಿಗಳನ್ನು ಸೋಲಿಸಬೇಕು, ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾದ ಕರ್ತವ್ಯ ಇದೆ ಅನ್ನೋಕ್ಕಾಗಿ ಎಲ್ಲ ಸಂಘಟನೆಗಳು ರಾಜ್ಯದಲ್ಲಿ ಒಟ್ಟುಗೂಡಿಕೊಂಡು ಒಂದು ಎದ್ದೇಳು ಕರ್ನಾಟಕ ಪ್ರಾರಂಭ ಮಾಡಿದ್ರಿ. ಅದೊಂದು ಹೊಸ ಇತಿಹಾಸನ ಸೃಷ್ಟಿಸ್ತು, ಭಾರತದಲ್ಲಿ ಒಂದು ಹೊಸ ಮಾದರಿ ಇದು ಆಯಿತು. ಈಗ SIR ವಿರೋಧಿ ಒಕ್ಕೂಟ ಹೇಗೆ ಅದಕ್ಕಿಂತ ಡಿಫ್ರೆಂಟು, ಏನು ಯಾವ ಕಾರಣಕ್ಕಾಗಿದೆ ಸರ್? ಅಲ್ಲ, 2023 ಕರ್ನಾಟಕದ ಎಲೆಕ್ಷನ್ಸ್ದಲ್ಲಿ ಇಲ್ಲಿನ ಸಿವಿಲ್ ಸೊಸೈಟಿಗಳು, ಅದು ಎದ್ದೇಳು ಕರ್ನಾಟಕ ಇರ್ಬೋದು ಅಥವಾ ಇತರೆ ಜನಪರ ಸಂಘಟನೆಗಳಿರ್ಬೋದು, ಸಂಯುಕ್ತ ಹೋರಾಟ, ರೈತ ಸಂಘಟನೆಗಳು, ಇನ್ನು ಬೇರೆ ಬೇರೆ ವೇದಿಕೆಗಳು ಎಲ್ಲರೂ ಸೇರಿ ನಾವು ಕೆಲಸ ಮಾಡಿದ್ದಕ್ಕೋಸ್ಕರ
ಆ ಟ್ರೆಂಡ್ನ ಚೇಂಜ್ ಮಾಡಲಿಕ್ಕಾಯಿತು 2023ರಲ್ಲಿ ಮಾಡಿ, ಇಲ್ಲ ಇವರನ್ನು ಮಣಿಸಬಹುದು ರಾಜಕೀಯವಾಗಿ, ಯಾರೂ ಒಂದು ಸಂವಿಧಾನ ವಿರೋಧಿ ಒಂದು ಪ್ರಜಾತಂತ್ರ ವಿರೋಧಿ ಶಕ್ತಿಗಳಿದ್ದಾರೆ, ಅವ್ರನ್ನ ಮಣಿಸ್ಬೋದು ಅನ್ನೋದನ್ನು ಕರ್ನಾಟಕ ತೋರಿಸ್ತು. ಇದು ಇನ್ಸ್ಪೈರ್ ಮಾಡ್ತು. ಇದಾದ ನಂತರದಲ್ಲಿ ತೆಲಂಗಾಣದಲ್ಲಿ, ಜಾರ್ಖಂಡಲ್ಲಿ, ಬಿಹಾರಲ್ಲಿ ಎಲ್ಲ ಕಡೆಯೂ ಕೂಡ ಈ ಟೈಪ್ ಆದಂಥ ಸಿವಿಲ್ ಸೊಸೈಟಿ ಪೊಲಿಟಿಕಲ್ ಇಂಟರ್ವೆನ್ಷನ್, ನಾವು ರಾಜಕೀಯದಿಂದ ದೂರ ಇದ್ದ ಜನ, ಹೋರಾಟದಲ್ಲಿದ್ದಂಥವ್ರು, ಇಲ್ಲ ಇವತ್ತು ಬರೀ ನಾವು ಹೊರ ಕೂತ್ರೆ ಆಗೋದಿಲ್ಲ, ನಾವು ಮಧ್ಯಪ್ರವೇಶ ಮಾಡಬೇಕು ಸಿವಿಲ್ ಸೊಸೈಟಿ ಅನ್ನುವಂಥದ್ದು ಒಂದು ಟ್ರೆಂಡಾಗಿ ಬೆಳೀತು. 2024ರಷ್ಟಂತೂ ಇಡೀ ದೇಶವ್ಯಾಪಿಯಾಗಿ ನಡೀತು. ಹಾಗಾಗಿನೇ ಅವ್ರು 400 BC ಅನ್ನು ಹಾಕಿದ್ರು. 400 BC ಟಾರ್ಗೆಟ್ ಇರಲಿ, ಅವ್ರಿಗೆ 272 ಕೂಡ ಮುಟ್ಟಕ್ಕಾಗ್ದಲೇ ಹೋಗಿದ್ದು ಅಂಥದ್ದು ಸಿವಿಲ್ ಸೊಸೈಟಿ ಇಂಟರ್ವೆನ್ಷನಿಂದಾನೆ ಮೇನಾಗಿ. ಸೊ ಈ ಒಂದು ಟ್ರೆಂಡ್ ಕ್ರಿಯೇಟ್ ಆಯಿತು. ಆದರೆ ನಮಗೆ ಅದು ಬಂದಾಗ ಅವಾಗ ನಮಗೆಲ್ಲ ಗೊತ್ತಿರೋಂಗೆ ಆ ಎಲೆಕ್ಷನ್ನಲ್ಲಿ BJP ಸೋಲ್ತು ಆದರೆ ಅವರು ಮತ್ತೆ ಇವರು ಅವಕಾಶವಾದಿಗಳು 2 ಪಕ್ಷಗಳಿಂದ ಕೂಡ ಬೆಂಬಲ ತೊಗೊಂಡು ಗೌರ್ಮೆಂಟ್ ಫಾರ್ಮ್ ಮಾಡೋರು. ಆವಾಗ ನಮಗಿನ್ನೂ ಸ್ಟಡಿ ಹೋದಾಗ ನಮ್ಗೆ ಅರ್ಥ ಆಗಿದ್ದೇನಪ್ಪ ಅಂದರೆ, ಏನು ಗೆದ್ದಿದ್ದಾರೆ ಅವರು 200 NDA ಎಲ್ಲ ಸೇರಿಬಿಟ್ಟು 265 ಏನು ಮಾಡಿದ್ರು, ಅದು ಕೂಡ ರಿಯಲ್ ನಂಬರ್ಸ್ ಅಲ್ಲ. ಅದರಲ್ಲಿ 9 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟ್ ಚೋರಿಯಾಗಿತ್ತು. ಅದ್ರ ಬಗ್ಗೆ ನಾವು ಇಮಿಡಿಯೇಟಾಗಿ ಎಕ್ಸ್ಪರ್ಟ್ಸ್ ಟೀಮ್ಗಳು ಇಟ್ವಿ. ದೇವಸಾಯಂ ಅವರ ಅಧ್ಯಕ್ಷತೆ ಒಳಗಡೆ ಎಕ್ಸ್ಪರ್ಟ್ಸ್ ಟೀಮ್ ಕೆಲಸ ಮಾಡಿ 79 ಕಾನ್ಸ್ಟಿಟ್ಯೂನ್ಸಿಯಲ್ಲಾಗಿರುವಂಥ ವೋಟ್ ಚೋರಿ ತಂದರು. ಬೆಂಗಳೂರು ಸೆಂಟ್ರಲ್ಲು ಬಹಳ ತಡವಾಗಿ ರಾಹುಲ್ ಗಾಂಧಿ ಅವರು ಹೇಳಿರುವಂಥದ್ದು. ನಮ್ಮ ಲೀಸ್ಟಲ್ಲಿ ಅವತ್ತೇ ಬಂದ್ಬಿಡ್ತು. ನಮ್ಮ ಇದು ಜುಲೈ 2024 ನಮ್ಮ ರಿಪೋರ್ಟ್ ಒಳಗೇ ಬಂದ್ಬಿಡ್ತಿದ್ದು, ಬೆಂಗಳೂರು ಸೆಂಟ್ರಲ್ ಒಳಗೊಂಡಂತೆ ಅದು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಒಳಗೆ ವಿಶೇಷ ಫ್ರಾಡ್ ನಡೆದಿದೆ ಅಂತೇಳಿ ನಮ್ಮ ವರದಿ ಒಳಗಡೆ ಇದೆ ಆವಾಗಲೇ. ಸೊ ಹಾಗಾಗಿ ಈ ವೋಟ್ ಚೋರಿಯ ಒಂದು ದೊಡ್ಡ ಟ್ರೆಂಡ್ ನಡೀತಾ ಇದೆ. BJP ತನ್ನ ಪವರಲ್ಲಿ ಉಳಿಯೋಕ್ಕೋಸ್ಕರ ಇಂಥ ದೊಡ್ಡ ಒಂದು ವೋಟ್ಗಳನ್ನು ಕದಿಯುವಂಥ, ವೋಟನ್ನು ತಿರುಚುವಂಥ ಕೆಲಸ ಮಾಡ್ತಿತ್ತು ನಾವು ಗಮನಿಸ್ತಾ ಇದ್ವಿ. ಬೇರೆ ಎಲ್ಲ ಹರಿಯಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಪ್ರತಿ ಎಲೆಕ್ಷನ್ಸಲ್ಲೂ ನಾವು ಪ್ರೋಸೆಸ್ಸಲ್ಲೂ ನಾವು ಇನ್ವಾಲ್ವ್ ಆಗಿದ್ದೀವಿ, ಅದನ್ನು ಗಮನಿಸಿದ್ದೀವಿ, ನಮ್ಗೆ ಆದಷ್ಟು ಸಹಾಯ ಮಾಡಿದ್ದೀವಿ. ಬಿಹಾರ್ ಬಂದಾಗ ಅದು ಕ್ಲಿಯರ್ ಕಟ್ ಆಯಿತು. ಬಿಹಾರ್ ಬಂದಾಗ ಒಂದು ದೊಡ್ಡ ಟ್ರೆಂಡ್ ಆಯಿತು. ಅಷ್ಟು ವೋಟ್ ಚೋರಿ ಟ್ರೆಂಡ್ ಶುರುವಾಯಿತು. ರಾಹುಲ್ ಗಾಂಧಿಯವರು ಮಾತಾಡೋಕ್ಕೆ ಶುರು ಮಾಡಿದರು. ವೋಟ್ ಚೋರ್ ಗದ್ದಿ ಚೋಡ್ ಅನ್ನುವಂಥದ್ದು ನಿನಾದ ಆಯಿತು. ಪಾಟ್ನಾದಲ್ಲಿ ದೊಡ್ಡ ರ್ಯಾಲಿ ಆಯಿತು, ಲಕ್ಷಾಂತರ ಜನ ಎಲ್ಲ ಸೇರಿದ್ರು. ಇದೊಂದು ಕಡೆ ನಡೀತಿರೋ ಸಂದರ್ಭದಲ್ಲೇ ದಿಢೀರಂತ SIR ತಂದರು. ಒಂದು ಕಡೆ ವೋಟ್ ಚೋರಿ ಅಂತ ಮಾತಾಡ್ತಿದ್ವಿ, ದಿಢೀರಾಗಿ SIR ತಂದರು. ನಮಗಿದು ಆಶ್ಚರ್ಯ ಅನ್ನಿಸ್ತಿದೆ. ಇದಕ್ಕೆ ಯಾಕೆ ತಂದರು ಇದನ್ನು? ವೋಟ್ ಚೋರಿ ನಡಿಬೇಕಾದ್ರೆ ಇವರು ಮಧ್ಯದಲ್ಲಿ ಇಂಟರ್ವ್ಯೂನ ಆಗ್ಬಿಟ್ರು. ಆವಾಗ ನಾವು ಇಮ್ಮಿಡಿಯೇಟಾಗಿ SIR ಬಗ್ಗೆ ಸ್ಟಡಿ ಮಾಡೋಕ್ಕೆ ನಾವು ಶುರು ಮಾಡಿದ್ವಿ. ಇದು ಹೆಂಗೆ ಆಗಿದೆಯಪ್ಪ ಅಂತ ಹೇಳಿದ್ರೆ SIR ಅಂತ ಹೇಳಿದ್ರೆ, ನಾವೀಗ ನೀವು ವೋಟ್ ಚೋರಿ ಮಾಡ್ತಿದ್ದೀರಿ ಅಂತ ಯಾರಿಗೆ ಹೇಳ್ತಿದ್ದೀವಿ? ಇಡೀ ಸೆಂಟ್ರಲ್ ಗೌರ್ಮೆಂಟ್ನ ಹೇಳ್ತಿದ್ದೀವಿ, BJP ಸರ್ಕಾರನ ಹೇಳ್ತೀವಿ, ಅಲ್ಲಿ ಮೋದಿ ಮತ್ತು ಅಮಿತ್ ಶಾಗೆ ಹೇಳ್ತಿದ್ದೀವಿ. ಇದ್ದಕ್ಕಿದ್ದಂತೆ ಯಾರನ್ನೋ ಚೋರು ಅಂತ ಕರಿತಿದ್ವೋ, ಚೋರು ಇದ್ದಕ್ಕಿದ್ದಂತೆ ಹಿಂದೆ ತಿರುಗಿಬಿಟ್ಟು ಹೆಲ್ಮೆಟ್ ಹಾಕೊಂಡು ಕೈಯಲ್ಲಿ ಕೋಲ್ ಹಿಡ್ಕೊಂಡು ನೀವೆಲ್ಲ ಚೋರ್ ಅಂತ ತಿರುಗಿಬಿಟ್ರು. ಎಲ್ಲ ಲೈನಿಗೆ ನಿಂತ್ಕೊಳ್ರಿ, ನಿಮ್ಮ ಕಾರ್ಡೆಲ್ಲ ತೆಗ್ರಿ, ನಿಮ್ಮದೆಲ್ಲ ವೋಟ್ IDಗಳೆಲ್ಲ ಟೆಸ್ಟ್ ಮಾಡ್ತೀವಿ, ಎಲ್ಲ ಫ್ರಾಡ್ ಇದ್ದಾವೆ, ನಾವು ಇನ್ನೊಂದ್ಸರಿ ಚೆಕ್ ಮಾಡ್ತೀವಿ, ನಾವು ಕ್ಲೀನ್ ಮಾಡ್ತೀವಿ. ಅರೆ ಇವನ ಕಳ್ಳನೇ ತಿರುಗಿಬಿಟ್ಟು ನಮಗೆ ನಮ್ಮನ್ನೆಲ್ಲ ಕಳ್ಳರು ಅಂತ ಮಾಡಿ ಉಲ್ಟಾ ತಿರುಗಿಬಿಟ್ಟ. ಇದು ನಮಗೆ ಫಸ್ಟ್ ಡೇನೇ ಗೇಮ್ ಆಗಿ ಗೊತ್ತಾಯಿತು. ಹಂಗಾಮೇಲೆ 62 ಲ್ಯಾಕ್ ಯಾವಾಗಾಯಿತು ಇನ್ನೂ ಪಕ್ಕ ಆಗ್ಬಿಡ್ತು. 62 ಡಿಲಿಷನ್ ಆದ ತಕ್ಷಣ ಇವರು ದೊಡ್ಡ ಗೇಮ್ ಮಾಡೋಕ್ಕೆ ಹೊರಟಿದ್ದಾರೆ ಅಂಥೇಳಿ. ಆವಾಗ ನಾವು ಯಾವಾಗ 62 ಲ್ಯಾಕ್ ಡಿಲಿಷನ್ ಅಂತ ಪಕ್ಕ ಆಯಿತು, ಆವಾಗ ನಾವು ವಿರೋಧ ಪಕ್ಷಗಳಿಗೆಲ್ಲ ಲೆಟ್ರ್ ಬರೆದ್ವಿ. ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡಿರಿ, ಬ್ಯಾಕಟ್ ಮಾಡಿ ಎಲೆಕ್ಷನ್ನ. ಯಾಕಂದರೆ ಯಾವುದೇ ಎಲೆಕ್ಷನ್ನೊಳಗೆ ಇದಾಗಬೇಕು ಅಂದರೆ ಕ್ರಿಕೆಟ್ ಪಿಚ್ಚು, ಇದು ವೋಟರ್ ಲೀಸ್ಟ್ ಅನ್ನುವಂಥದ್ದು ಇಟ್ ಇಸ್ ಲೈಕ್ ಎ ಕ್ರಿಕೆಟ್ ಪಿಚ್ಚು. ನೀವು ಪಿಚ್ಚನ್ನ ಟ್ಯಾಂಪರಿಂಗ್ ಮಾಡಿದ್ಮೇಲೆ ಅದು ನಮಗೆ ಗೊತ್ತಿದೆ. ರಾತ್ರಿ ಬಂದು ತೋಡಿಯಲ್ಲಿ ವೋಟರ್ ಪಿಚ್ ಮಾಡಿದ್ದಾರೆ ಅಂದರೆ ಮತ್ತೆ ನಾನು ಗೇಮ್ ಆಡೋಕ್ಕೆ ಹೋಗ್ತೀನಿ ಅಂದರೆ ಮೂರ್ಖ ಅಂತಾರೆ ಆ ಕ್ರಿಕೆಟ್ ಟೀಮ್ನ. ಹಾಗಾಗಿ ನಾವು ಅವ್ರಿಗೆ ಹೇಳಿದ್ವಿ, ನೀವು ಮಾಡಬೇಡಿ ಗೇಮ್ ಒಳಗೆ, ಪಿಚ್ ರೆಡಿ ಆಗೋ ತನಕ ಆಡೋಂಗಿಲ್ಲ, ವೋಟರ್ ಲಿಸ್ಟ್ ಪಕ್ಕ ಆಗಬೇಕು, ಗ್ಯಾರಂಟಿ ಆಗ ಅಲ್ಲೇ ತನಕ ನೀವು ಆಡಬೇಡಿ ಅಂತ ಹೇಳಿದ್ವಿ. ಇದನ್ನು ಅವಾಗ ನಾವು ರಾಹುಲ್ ಗಾಂಧಿ ಅವ್ರಿಗೂ ಕಳಿಸಿದ್ದೀವಿ, RJDನವ್ರಿಗೂ ಕಳಿಸಿದ್ವಿ, ಎಲ್ಲರಿಗೂ ನಾವು ಲೆಟರ್ ಕಳಿಸಿದ್ದೀವಿ. ಈವನ್ ರಾಹುಲ್ ಗಾಂಧಿ ಅವ್ರಿಗೆ ನೋಟೆಡ್, ವಿ ವಿಲ್ ಕನ್ಸಿಡರ್ ಅಂತ ಮಾಡಿದ್ರು. ಈಗ ಮೊನ್ನೆ ಇತ್ತೀಚಿನ ಇದರಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಅದನ್ನು ಅವರ ಇಂಡಿಯಾ ಒಕ್ಕೂಟದ ಮೀಟಿಂಗ್ನಲ್ಲಿ ಅವ್ರು ಹೇಳಿದ್ದಾರೆ. ನಮ್ಗೆ ಅವಾಗ ಇಂಥ ಸಲಹೆಗಳೆಲ್ಲ ಕೂಡ ಬಂದವು. ನಾನು ಹೌದು ನಾವು ನಿಲ್ಲಬಾರ್ದು ಅಂತ ಅಂದ್ಕೊಂಡೆ, ಆದರೆ ಇವರು ಮಿತ್ರ ಪಕ್ಷಗಳು ಒಪ್ಪಲಿಲ್ಲ, ಹಾಗಾಗಿ ನಾವು ನಿಂತ್ವಿ, ಆಯಿತು ಅಂತ ಹೇಳಿದ್ರು. ನಮ್ಮ ಕಣ್ಣು ಮುಂದೆ ಅದು ಕೆಡ್ಡ ಆಪರೇಷನ್ ಆಯಿತು. ನಾವು ಇನ್ನೂ ಬಿಹಾರದ ರಿಸಲ್ಟ್ ಬಂದಿರಲಿಲ್ಲ, ಆದರೆ ಬಿಹಾರದ ಸೋಲ್ತಾರೆ ಅಂತ ನಮಗೆ ಗೊತ್ತಿತ್ತು. ನಮಗೆ ರಿಸಲ್ಟ್ ಬಂದಿದ್ದು ಯಾವತ್ತು? ನವಂಬರಲ್ಲಿ ರಿಸಲ್ಟ್ ಬಂದಿದ್ದು, November 4. ಅಕ್ಟೋಬರ್ 26 ಚೆನ್ನೈನಲ್ಲಿ SIR ಬಗ್ಗೆ ನಾವು ಆಲ್ ಇಂಡಿಯಾ ಕನ್ವೆನ್ಷನ್ ಮಾಡಿದ್ವಿ. ಅದಕ್ಕಿಂತ ಮೊದಲೇ ಆ ಕನ್ವೆನ್ಷನ್ ಕ್ಲಿಯರ್ ಕಟ್ಟಾಗಿ ಹೇಳಿದ್ವಿ, ಇವರೆಲ್ಲ ನಂಬ್ಕೊಂಡಿದ್ದಾರೆ ಗೆಲ್ತಾರೆ ಅಂತೇಳಿ, ಇವ್ರು ಸೋಲಲಿದ್ದಾರೆ ಅಂತ ಹೇಳಿದ್ವಿ. ನಾವು ಮೊದಲೇ ಹೇಳಿದ್ವಿ, ಭವಿಷ್ಯವಾಣಿ ಸೋಲ್ತಾರೆ ಬಿಹಾರ ಒಳಗೆ ಅಂತ ಹೇಳಿದ್ವಿ. ಅದನ್ನು ಅಲ್ಲೇ ನೋ SIR, ನೋ EVM, ನೋ ದಿಸ್ ECI. ಈ ECI ಒಪ್ಪಲ್ಲ ನಾವು, ದಿಸ್ ಈಸ್ ಅ ಕನ್ಕಾಕ್ಟೆಡ್. ಈ ಮೂರೂ ಹೋಗಬೇಕು ಅನ್ನುವಂಥ ನಿಲುವನ್ನು ಅವಾಗ ತೊಗೊಂಡ್ವಿ. ಅವಾಗಲೇ ಇಡೀ ದೇಶಾದ್ಯಂತ ಒಂದು ಜಾಗೃತಿ ಮೂಡಿಸಬೇಕು, ಇದೊಂದು ಅವೇರ್ ಅಲರ್ಟ್ ಆ್ಯಕ್ಷನ್ ಅನ್ನುವಂಥ ಒಂದು ನಿರ್ಣಯನೂ ಕೂಡ ಚೆನ್ನೈನಲ್ಲಿ ತೆಗೆದುಕೊಳ್ಳಾಯಿತು. ಅದಾದ ನಂತರದಲ್ಲಿ ಅವತ್ತಿಂದನೂ ನಿರಂತರ ಪ್ರೋಸೆಸ್ ಮಾಡ್ತಾ ಬರ್ತಿದ್ವಿ. ಆದರೆ ಕರ್ನಾಟಕಕ್ಕೆ ಬಂದಾಗಲೂ ಕೂಡ ನಮ್ಮ ಹಲವಾರು ಸಿವಿಲ್ ಸೊಸೈಟಿಯಲ್ಲಿ ಡಿವೈಡೆಡ್ ಒಪಿನಿಯನ್ಸ್ ಇತ್ತು.
ಯಾಕಂದರೆ ಎಲ್ಲರಿಗೂ ಹೊಸದು, ಇದನ್ನು ಹೆಂಗೆ ಇದು ಸರಿ ಇಲ್ಲ, ಇವ್ರು ಕಳ್ಳಾಟ ಮಾಡ್ತೀರಿ ಅಂತ ಗೊತ್ತು, ಆದರೆ ಇದನ್ನು ವಿರೋಧಿಸೋ ಬಗೆ ಹೇಗೆ, ಇದನ್ನು ತಡೆಯುವ ಬಗೆ ಹೇಗೆ, ಇದು ಕ್ಲಾರಿಟಿ ಇಲ್ಲ, ಒಬ್ಬೊಬ್ಬರೊಂದೊಂದು ಮಾತಾಡ್ತಾ ಇದ್ದೀವಿ. ಸೊ ಹಂಗಾಗಿ ಕಳೆದ ಮಾರ್ಚ್ 3ನೇ ತಾರೀಕು ನಾವು ಒಂದು ಶಾಸಕರ ಭವನದಲ್ಲಿ ಒಂದು ದಂಡು ಮೇಜಿನ ಸಭೆ ಮಾಡಿದ್ವಿ. ಎಲ್ಲ ನಮ್ಗೆ ಏನೇ ಶೇಡ್ಸ್ ಆಫ್ ಡಿಫ್ರೆನ್ಸ್ ಇರಲಿ, ಲೆಟ್ ಅಸ್ ಸಿಟ್ ಆನ್ ದ ಟೇಬಲ್ ಅಂಥೇಳಿ ಎಲ್ಲ ಜನಪರ ಸಂಘಟನೆಗಳನ್ನು ಕರೆದ್ವಿ, ಎಲ್ಲ ಜಾತ್ಯತೀತ ಪಕ್ಷವನ್ನು ಕರೆದ್ವಿ, ಒಟ್ಟಿಗೆ ಕರೆದ್ವಿ, ಎಕ್ಸ್ಪರ್ಟ್ಸ್ನ ಕರೆಸಿದ್ವಿ. ಪರಕಾಲ ಪ್ರಭಾಕರ್ ಬಂದರು, ದೇವಸಾಯಂ ಅವರು ಬಂದರು, ನಿಖಿಲ್ ಡೇ ಅವರು ಬಂದರು, ಥಾಮಸ್ ಫ್ರ್ಯಾಂಕೋ ಅವರು ತಮಿಳ್ನಾಡಿಂದ ಬಂದರು. ಈ ಟೈಪ್ ಅಂತ ನಾನಾ ಎಕ್ಸ್ಪರ್ಟ್ಸ್ನ ಕರೆಸಿ ನಾವು ಭಾಳ ಡೀಪ್ ಆದಂಥ ಒಂದು ಡಿಸ್ಕಷನ್ ಮಾಡಿದ್ವಿ. ಸೊ ಆವಾಗ ನಮಗೆ ಇದರೊಳಗೆ ಒಂದು ಕಾಮನ್ ಫಾರ್ಮುಲಾನ ಇದನ್ನು ಹೆಂಗೆ ರೆಸಿಸ್ಟ್ ಮಾಡಬೇಕು ಅಂತ ನಾವು ಬರಲಿಕ್ಕಾಯಿತು. ಅದೇ ಟೈಮಲ್ಲಿ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಮಾಡ್ಕೊಳ್ಳೋಣ, ಇವತ್ತು ಅಗತ್ಯ ಇದೆ. ಎದ್ದೇಳು ಕರ್ನಾಟಕವೆಲ್ಲ ಮಾಡಿದ್ರೆ ನಾವು ಅವಾಗಿಂದ ಆಯಿತು. ಬಟ್ ಈಗೆಲ್ಲ ನಾನಾ ಫೋರ್ಸಸ್ ಇದೆ, ಅವರೆಲ್ಲ ಎದ್ದೇಳು ಕರ್ನಾಟಕದಲ್ಲಿ ಇಲ್ಲ. ಮತ್ತು ಈಗ ಪಕ್ಷಗಳು ಒಳಗೊಳ್ತಿದ್ದೀವಿ ಎಲ್ಲರನ್ನೂ ಕೂಡ. ಅದು ಆಮ್ ಆದ್ಮಿ ಪಾರ್ಟಿ ಇರ್ಬೋದು, SDP ಇರ್ಬೋದು, CPM ಇರ್ಬೋದು, CPI, SUCI, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ, ಸರ್ವೋದಯ ಕರ್ನಾಟಕ, ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ. ಇನ್ನೊಂದು ಕಡೆ ಎಲ್ಲ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸೇರಿಸಬೇಕು. ಹಂಗೆ ಇಡೀ ಕರ್ನಾಟಕದ ಸಿವಿಲ್ ಸೊಸೈಟಿಯ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಮಾಡ್ಕೋಬೇಕು ಅಂಥೇಳಿ ಅವತ್ತೇ ನಾವು ತೀರ್ಮಾನ ಮಾಡಿ ಅವತ್ತಿಂದನೂ ಕೂಡ ನಾವು ಯುನೈಟೆಡ್ ಫೈಟ್ನ ನಾವು ಮಾಡ್ತಾ ಬರ್ತಾಯಿದ್ದೀವಿ. ಸರ್, ಮುಖ್ಯವಾಗಿ ಪಿಚ್ ಹೇಳಿದ್ರಲ್ಲಿ, ಪಿಚ್ಚು ಟ್ಯಾಂಪರ್ ಆದಾಗ ಮ್ಯಾಚನ್ನು ಹೇಗೆ ಆಡ್ತೀರಿ, ಕ್ರಿಕೆಟ್ ಹೇಗೆ ಆಡ್ತೀರಂತ. ಪಿಚ್ ಮಾತ್ರ ಟ್ಯಾಂಪರ್ ಆಗಿರಲಿಲ್ಲ, ಅಂಪೈರನ್ನು ಬುಕ್ ಮಾಡ್ಕೊಂಡಿದ್ರು ಅನ್ನೋದೇ ದೊಡ್ಡ ಆರೋಪ ಈಗ. ಅಂದರೆ ಇದು ಕಾನ್ಸ್ಟಿಟ್ಯೂಷನಲ್ಲೋ ಅನ್ಕಾನ್ಸ್ಟಿಟ್ಯೂಷನಲ್ಲೋ, ಲೀಗಲ್ಲೋ ಇಲ್ಲಗಲ್ಲೋ, ಈಗಾಗಲೇ 13 ರಾಜ್ಯದಲ್ಲಿ SIR ಆಗೋಗಿದೆ. ಆದರೂ ಪ್ರತಿ ರಾಜ್ಯಕ್ಕೂ ಹೊಸ ಹೊಸ ರೀತಿಯಲ್ಲಿ ಬರ್ತಾ ಇರೋದ್ರಿಂದ ಸಹಜವಾಗಿ ಈ ಪ್ರಶ್ನೆ ಮತ್ತೆ ಉದ್ಭವಿಸ್ತಾ ಇದೆ. ಏನು ಹೇಳ್ತೀರಿ ಸರ್ ಶ್ರೀಧರ್ ಸರ್? ಸೊ ಇಲ್ಲಿ 2 ಅಂಶ ಇದೆ. ಒಂದು ಲೀಗಲ್ ಸಾಂವಿಧಾನಿಕವಾದ ಪ್ರಶ್ನೆ, ಇನ್ನೊಂದು ನೈತಿಕತೆಯ ಪ್ರಶ್ನೆ ಇದೆ. SIR ಬಂದಾಗಲೇ ಇದನ್ನು ನಾವು ಸುಮಾರು ಜನ ಪ್ರಶ್ನೆ ಮಾಡ್ಕೊಂಬಂದಿದ್ದಾರೆ. ಅದೇನೆಂದರೆ, ಒಂದು ದೇಶದ ಪ್ರಜೆಯಾಗಿ ನಾನು ಪ್ರಜೆ ಅಂತ ಪ್ರೂವ್ ಮಾಡೋದು ಜವಾಬ್ದಾರಿ ಯಾರದ್ದು ಅನ್ನೋದು ಪ್ರಶ್ನೆ. ಸರ್ಕಾರ ಅದನ್ನು ಡಿಕ್ಲೇರ್ ಮಾಡಬೇಕೇ ವಿನಃ ಅದು ತನ್ನ ಪ್ರಜೆಗಳಿಗೆ ಬೇಕಾದ ಒಂದು ಐಡೆಂಟಿಟಿಯನ್ನು, ರೆಕಗ್ನಿಷನ್ನ ಕೊಡಬೇಕೇ ವಿನಃ ಪ್ರಜೆಗಳಾಗಿ ನಾನೇ ಡಾಕ್ಯುಮೆಂಟ್ನ ಹುಡ್ಕೊಂಬಂದು ನಾನು ಈ ದೇಶದಲ್ಲಿ ಹುಟ್ಟಿದ್ರೂ ಸಾಲದು, ಇಲ್ಲಿ ಓದಿದ್ರೂ ಸಾಲದು, ಇಲ್ಲಿ ಇನ್ನೇನೇನೋ ಸರ್ಟಿಫಿಕೇಟ್ ಕೊಟ್ಟು ನಾನು ಪ್ರಜೆ ಅಂತ ಇಲ್ಲಿ ಘಂಟಾಘೋಷವಾಗಿ ಎಲ್ಲರ ಮುಂದೆ, ಅದು ಯಾರು ಸಿಗ್ತಾರೋ ಸಿಕ್ಕಲ್ವೋ ಅವ್ರ ಮುಂದೆ ಘೋಷಣೆ ಮಾಡಿಕೊಂಡು ನಾನು ಹೇಗೋ ನನ್ನ ಮತವನ್ನು ರಕ್ಷಣೆ ಮಾಡಿಕೊಳ್ಬೇಕಾದ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಸರಿ ಇಲ್ಲ. ಆದರೆ ಇದೇ ಪ್ರಶ್ನೆಯನ್ನು ಕೋರ್ಟಲ್ಲಿ ಸಂವಿಧಾನಕ್ಕೆ ಕೇಳಿದಾಗ ದುರದೃಷ್ಟವಶಾತ್ ಅವರು ಪ್ರಶ್ನೆ ಇದ್ದಿದ್ದಿಷ್ಟೇ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಿಟಿಸನ್ಶಿಪ್ನ ಡಿಸೈಡ್ ಮಾಡಲ್ವಾ, ಅದು ಕೇಂದ್ರ ಸರ್ಕಾರದ ಹೊಣೆ ಅಂತ ಹೇಳಿದ್ರು ಕೂಡ ದುರದೃಷ್ಟವಶಾತ್. ಏಕೆಂದರೆ ಈ ದುರದೃಷ್ಟವಶಾತ್ ತೀರ್ಮಾನಗಳು ಈ ಒಂದಾದ್ಮೇಲೆ ಬರ್ತಾನೇ ಇದ್ದಾವೆ. ಅದರಲ್ಲಿ ಇದೊಂದು ಇಲ್ಲ, ಎಲೆಕ್ಷನ್ ಕಮಿಷನ್ಗೆ ಇದೆ ಅಂತ ಭಾಳ ನಿಧಾನಕ್ಕೆ ಎಲೆಕ್ಷನ್ಗಳೆಲ್ಲ ವೆಸ್ಟ್ ಬಿಹಾರ ಆದಮೇಲೆ ಹೇಳ್ತು. ಹೀಗಾಗಿ ಅದಕ್ಕೊಂದು ಸಾಂವಿಧಾನಿಕವಾದ ಟಸ್ಸೆಯನ್ನು ಅದು ಒತ್ತುಬಿಟ್ಟಿದೆ. ನೀವು ಹೇಳ್ದಂಗೆ ಅಂಪೈರ್ಗಳನ್ನು ಕೂಡ ಬುಕ್ ಮಾಡಲಾಗಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ನಾವು ಅಂದ್ಕೋಬೋದು. ಹಾಗಾಗಿ ಇವಾಗ ದೇಶದ ಪ್ರಜೆಗಳು ಅಲ್ವೋ ಅನ್ನೋದನ್ನು ತಾವೇ ಪ್ರೂವ್ ಮಾಡ್ಕೊಳ್ಳೋಂಥ ಒಂದು ಸನ್ನಿವೇಶವನ್ನು ಹುಟ್ಟಾಕಿ, ದೂರವ್ರು ಹೇಳಿದಂಗೆ ಒಂದು ಕ್ರೈಸಿಸ್ ಇದ್ದಾಗ ಅದನ್ನು ದಾರಿ ತಪ್ಪಿಸೋಕ್ಕೆ ಬೇಕಾದಂಥ ಒಂದು ಉಪಾಯವನ್ನು ಇದು ಅಂತ ಹೇಳೋದು. ಯಾಕೆಂದರೆ ಅವ್ರು ಹೇಳ್ದಂಗೆ ನೀವು ಚೋರಿ ಮಾಡ್ತಿದ್ದೀರಿ, ಮತ ಚೋರಿ ಅಂದಾಗ ಇವರು ಮತ ಚೋರಿ ಇರಲಿ, ಮತದಾರರ ಚೋರಿಯನ್ನೇ ಪ್ರಾರಂಭ ಮಾಡೋದು. ಇದು ವ್ಯತ್ಯಾಸ. ಈ ಮತದಾರರ ಚೋರಿ ಅನ್ನೋದು ಜನಗಳ ಸಮಸ್ಯೆಗೆ ತಲೆಗಿನ್ನ ಹೋಗೇ ಇಲ್ಲ. ನಮ್ಮ ಮಧ್ಯಮ ವರ್ಗದ ಯಾವತ್ತೇ ಜನಗಳನ್ನು ಮಾತಾಡಿಸಿ ಅಥವಾ ಇದನ್ನು ಕೇಳ್ತಾ ಇರೋರು ತಮಗೆ ತಾವೇ ಪ್ರಶ್ನೆ ಮಾಡಿಕೊಳ್ಳಿ, ಮತದಾರರೇ ಚೋರುಗಳು ಅಂತ ಹೇಳ್ತಿದ್ದಾರೆ. ಮತದಾರರೇ ಚೋರು ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ಆ ನೆರೇಟಿವ್ನ ಅವ್ರನ್ನ ಬಿಲ್ಡ್ ಮಾಡಿದ ಹೆಂಗೆ ಅಂದರೆ, ಇದನ್ನು ನಾವು ಅವ್ರು ಯೂಸ್ ಮಾಡಿದ ಪದ ಏನೋ, ಇದನ್ನು ನಾವು ಪ್ಯೂರಿಫೈ ಮಾಡ್ತಾಯಿದ್ದೀವಿ. ಕ್ಲೀನ್ಸಿಂಗ್ ಅಂದರೆ ಇದೆಲ್ಲ ಮಲಿನಗೊಂಡಿದೆ, ಅದನ್ನು ಯಾರೋ ಮಲಿನಗೊಳಿಸಿದ್ದಾರೆ, ಅದನ್ನು ಹೇಳದೆ ಹೋದರೂ ಅದು ಅರ್ಥ ಅವ್ರ ಪ್ರಕಾರ ಸ್ಪಷ್ಟ. ಸೊ ನಾವು ಹುಟ್ಟಿರೋದೇ ಇದನ್ನು ಕ್ಲೀನ್ ಮಾಡೋಕ್ಕೆ, ಭಾರತ ದೇಶವನ್ನೇ ನಾವು ಕ್ಲೀನ್ ಮಾಡೋಕ್ಕೆ ಅನ್ನೋದು ಭಾಗವಾಗಿ ಇದು ಬರ್ತಾಯಿದೆ. ಹಾಗೆ ಮಾಡುವಾಗ ಒಂದು ನೆರೇಟಿವ್ನ ಏನು ಕಟ್ಟಿದ್ದಾರೆ, ಹಳೆಯ ನೆರೇಟಿವು. ಈಗ ಯಾರನ್ನೇ ನೀವು ನಿಲ್ಲಿಸಿ ಕೇಳಿ, ಯಾಕೆ ಸರ್ ಪರಿಷ್ಕರಣೆ ಮಾಡಬಾರ್ದು, ಎಷ್ಟೋ ಜನ ಬಾಂಗ್ಲಾದೇಶಿಯರು ಬಂದಿಲ್ವಾ, ಮುಸ್ಲಿಮರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ತುಂಬ ಓದಿರೋರು, ಪ್ರಜ್ಞಾವಂತರು, ಬೇರೆ ಬೇರೆ ವಲಯಗಳಲ್ಲಿ ನಮ್ಮ ಫೀಲ್ಡ್ಗಳಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿರೋ ಇಂಟೆಲೆಕ್ಚುಯಲ್ಸ್ ಕೂಡ ಹೇಳ್ತಾರೆ. ಈ ನೆರೇಟಿವ್ ಇದು ಹಿಂದೆ ಇದೆ, ಅದನ್ನು ಮರಿಬಾರ್ದು. ಅಂಥವ್ರಿಗೆ ನಾವೊಂದು ಪ್ರಶ್ನೆ ಏನು ಹೇಳಬೇಕಂದ್ರೆ, ಹೌದು ಮುಸುಳುಕೋರು ಇದ್ದಾರೆ ಅನ್ನೋದಾದರೆ ಎಷ್ಟು ಜನ ಇರ್ಬೋದು? ಈಗ ಕರ್ನಾಟಕದಲ್ಲಿ
ಸುಮಾರು 1,50,000 10 ಲಕ್ಷ ಚಿಲ್ಲರೆ. ಅದರಲ್ಲಿ ಒಂದು 50% ಒಳಗಡೆ ಹೇಗೋ ಬರ್ತಾರೆ ಅಂದ್ಕೊಂಡ್ರು ವೆಸ್ಟ್ ಬೆಂಗಾಲಲ್ಲಿ ಆದಂಗೆ ಇಲ್ಲೂ ಒಂದು 30 ರಿಂದ 50 ಲಕ್ಷ ಜನ ಮತದಾರರು ಅಲ್ಲ, ಸಸ್ಪೆಕ್ಟ್ ಅಂತ ಆಗೋಗುತ್ತೆ. ದೇ ಆರ್ ಆಲ್ ಸಸ್ಪೆಕ್ಟ್ಸ್. ಹಾಗಾದರೆ ಅಷ್ಟೊಂದು ಜನ ಬಾಂಗ್ಲಾದೇಶದವ್ರು ಬಂದಿದ್ದಾರಾ ಬರೀ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ? ಅಷ್ಟೊಂದು ಜನ ಬರ್ತಾ ಇದ್ದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇತ್ತು ಹಾಗಾದರೆ? ಈ ಪ್ರಶ್ನೆ ಒಂದು ಬರುತ್ತೆ, ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಏಕೆಂದರೆ ಇಲ್ಲಿ ಉತ್ತರ ಕೊಡಲಾರದ ಅನೇಕ ಪ್ರಶ್ನೆಗಳಿವೆ. ಈ ರಾಜ್ಯದ ಚುನಾವಣಾಧಿಕಾರಿಗಳನ್ನು ಕೂಡ ನಮ್ಮ ಅನೇಕರು ಹೋಗಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಆ ಪ್ರಶ್ನೆ ಮಾಡೋಕ್ಕೆ ಅವ್ರಿಗೆ ಬಿಟ್ಟೇ ಇಲ್ಲ. ಅವರು ಮುಚ್ಚಿದ ಬಾಗಿಲಿನ ಮುಂದೆ ಪ್ರತಿಭಟನೆ ಮಾಡಿ ವಾಪಸ್ ಬರುವಂಥ ಒಂದು ಪರಿಸ್ಥಿತಿ ಇದೆ. ಇದರ ವ್ಯಂಗ್ಯ ಏನಂದರೆ, ಇಡೀ ಚುನಾವಣಾ ಕಮಿಷನ್ ಇರೋದೇ ಪ್ರಜಾಪ್ರಭುತ್ವವನ್ನು ಉಳಿಸೋಕ್ಕೆ, ಪ್ರಜಾಪ್ರಭುತ್ವ ನಿಂತಿರೋದೇ ಜನಗಳ ಒಂದು ಅಭಿಪ್ರಾಯದ ಮೇಲೆ. ಆದರೆ ಯಾವ ಸಂಸ್ಥೆ ಪ್ರಜಾಪ್ರಭುತ್ವವನ್ನು ಉಳಿಸೋಕ್ಕೆ ಅಂತ ಒಂದಿದೆಯೋ ಅದೇ ಪ್ರಜಾಪ್ರಭುತ್ವ ಇಲ್ಲದೇ ಇದ್ದಾಗ ಇನ್ಯಾರಿಗೂ ಮೊರೆ ಹೋಗಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಇನ್ನು ಮುಂದೆ ನಾವು ಇನ್ಯಾರಿಗೂ ಮೊರೆ ಹೋಗೋಕ್ಕಾಗಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಯಾಕೆಂದರೆ ಕೋರ್ಟ್ಗಳು ಮಾಡಲ್ಲ. ನಮ್ಮ ಈ ಕಾಂಗ್ರೆಸ್ ಸರ್ಕಾರಗಳಿಗೆ ಇದ್ರದ್ದು ಸೀರಿಯಸ್ನೆಸ್ಸೇ ಅರ್ಥವಾಗಿಲ್ಲ. ಹಾಗಿರುವಾಗ ನಮ್ಮ ಮುಂದೆ ಇರೋ ದಾರಿ ಒಂದು ಅಂದರೆ ಜನಗಳ ಮುಂದೆ ಹೋಗಿ ಹೇಳೋವಂಥದ್ದು. ಸೊ ಜನಗಳು ಉಳಿಸ್ಕೊಂಡ್ರೆ ಈ ಪ್ರಜಾಪ್ರಭುತ್ವ ಉಂಟು, ಇಲ್ಲ ಅಂದರೆ ಇಲ್ಲ ಅನ್ನೋ ಸ್ಥಿತಿಗೆ ನಾವು ಬಂದಿದ್ದೀವಿ ಈಗ. ಇದು ನಮ್ಮ ಮುಂದೆ ಇರೋ ಸಂದಿಗ್ಧ. ಅಂದರೆ ಇದು ಕಾನ್ಸ್ಟಿಟ್ಯೂಷನ್ ಅನ್ಕಾನ್ಸ್ಟಿಟ್ಯೂಷನ್ಗಿಂತ ತುಂಬ ದೂರ ಹೋಗಿದ್ದೇವೆ ನಾವೀಗ. ಈಗಾಗಲೇ ನಮ್ಮ ಮತನ ಉಳಿಸ್ಕೋಬೇಕಂದ್ರೆ ನಾವೇ ಬೀದಿಗಿಳಿಬೇಕು, ನಾವೇ ಹೋರಾಟ ಮಾಡಬೇಕು, ನಾವೇ ಅದನ್ನು ಪಡ್ಕೊಳ್ಬೇಕು. ಈ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಅದು ಸಂವಿಧಾನಿಕವಾದದ್ದಲ್ಲ, ಆದರೂ ಕೂಡ ಒಂದು ಟಸ್ಸೆ ಒತ್ತಿರೋದ್ರಿಂದ ಇನ್ನು ಆ ದಾರಿ ಆ ಬಾಗಿಲು ಕೂಡ ಬಂದಾಗಿದೆ. ಎಲೆಕ್ಷನ್ ಕಮಿಷನ್ ಬಾಗಿಲು ಬಂದು ನಮಗೆ ಕೋರ್ಟ್ಗಳು ಸಾಮಾನ್ಯ ಮನುಷ್ಯನಿಗೆ ಕೊನೆಯ ಆಸರೆ ಕಾಣುವ ಎರಡೇ, ಒಂದು ನ್ಯಾಯಾಲಯ, ಒಂದು ಮಾಧ್ಯಮ. ಸಂವಿಧಾನಿಕ ಸಂಸ್ಥೆಗಳು ತುಂಬ ಕೆಲಸ ಇರುತ್ತೆ, ಪ್ರಜಾಪ್ರಭುತ್ವ ಕಾಲು ಕಾಯಬೇಕಾಯ್ತು. ಅವೆಲ್ಲ ಸಂಸ್ಥೆಗಳು ಈಗ ಕಣ್ಣು ಮುಚ್ಚಿಕೊಳ್ತಿದ್ದಾವೆ. ಆದರೆ ಅವ್ರ ಪರವಾಗಿ ಆ್ಯಕ್ಟ್ ಮಾಡ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಇದು ನಾವು ನೋಡ್ತಾ ಇದ್ದೀವಿ, ತುಂಬ ಗಂಭೀರ ಸಮಸ್ಯೆ. 1,10,00,000 ಜನ ASDD ಕಡೆ ಬರ್ತಾರೆ, ಅಬ್ಸೆಂಟು, ಶಿಫ್ಟು, ಡೆಪ್ತು ಮತ್ತು ಅದರ್ಸಲ್ಲಿ. ಈ 1,10,00,000 ಜನದಲ್ಲಿ 50ಕ್ಕಿಂತ ಹೆಚ್ಚು ಲಕ್ಷ ಜನ ಬೆಂಗಳೂರು ನಗರದಲ್ಲೇ ಇದ್ದಾರೆ. ಅಂದರೆ ಮಿನಿಮಮ್ 50% ಮತದಾರ ಬೆಂಗಳೂರಿಂದ ವೋಟರ್ ಲಿಸ್ಟಿಂದ ಮಾಯ ಆಗ್ತಾ ಇದ್ದಾರೆ. ಈಗ ಇದು ತುಂಬ ಗಂಭೀರ ಅಂತ ಅನ್ನಿಸ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದ ನಂಬರ್ ಹೋಗ್ಲಿಕ್ಕೆ ಸಾಧ್ಯನಾ? ಎಲ್ಲಿ ಹೋಗ್ತಾ ಇದ್ದಾರೆ ದೇಶದ ಜನ? ವೆಸ್ಟ್ ಬೆಂಗಾಲ್ದಲ್ಲಿ ಮಾಡಿದಾಗ ಹೇಳಿದರು ಅಲ್ಲಿಂದ ವಲಸೆ ಹೋಗಿದ್ದಾರಂತ, ಬಿಹಾರಿಂದ ಹೇಳಿದರು ಅಲ್ಲಿಂದ ವಲಸೆ ಹೋಗಿದ್ದಾರಂತ. ಅಂದರೆ ಈಗಾಗಲೇ ದೇಶದಲ್ಲಿ 6,50,00,000 ಜನ ಮತದಾರ ಪಟ್ಟಿಯಿಂದ ಮಾಯ ಆಗಿದ್ದಾರೆ. ನಮ್ಮ ರಾಜ್ಯದಲ್ಲೂ ಈಗಾಗಲೇ 1,10,00,000 ಜನ ದಾಟಿದ್ದಾರೆ. ಇನ್ನು ಲಾಜಿಕಲ್ ಡಿಸ್ಕ್ರಿಪ್ಟೆನ್ಸಿಯಲ್ಲಿ ಬಂದಿರೋದು ಬೇರೆ, ಆಮೇಲೆ ಅನ್ಮ್ಯಾಪಿಂಗ್ ಆಗಿರೋರು ಬೇರೆ. ಅನ್ಮ್ಯಾಪಿಂಗ್ 40 ಲಕ್ಷ ಆಗಿದ್ದಾರಂತೆ, ಲಾಜಿಕಲ್ ಡಿಸ್ಕ್ರಿಪ್ಟೆನ್ಸಿಯಲ್ಲಿ ಆಗಲೇ ಒಂದು 80 ಲಕ್ಷ ಇದ್ದಾರೆ. ಅಂದರೆ ಅದನ್ನು ಹೇಗೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಚುನಾವಣಾ ಕಮಿಷನ್ನು. ಬೆಂಗಳೂರಲ್ಲೇ ಈ ನಂಬರ್ ನೋಡ್ತಾರೆ, ಭಯ ಅನಿಸ್ತಾ ಇಲ್ವಾ ಸರ್ ಫಾದರ್? ಸರ್, ಈಗ ಬೆಂಗಳೂರಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೋಡಿದರೆ 53% ವೋಟಿಂಗ್ ಆಗಿದೆ ಅಂತ ಹೇಳ್ತಾರೆ. ಈಗ ನೋಡಿದರೆ 47 ಲಕ್ಷ ಅಂದರೆ ಸಾಧಾರಣ 50 ಲಕ್ಷ ಜನರನ್ನು ಈಗ ಪುನಃ SIR ಅಲ್ಲಿ ಹೊರಗಡೆ ಇಟ್ಟಿದ್ದಾರೆ. ಇದನ್ನು ಎರಡನ್ನೂ ನೀವು ಒಟ್ಟಿಗೆ ಸೇರಿಸಿದರೆ ಅಂದರೆ ಕಳೆದ ಚುನಾವಣೆಯಲ್ಲಿ 100%ಗಿಂತ ಜಾಸ್ತಿ ಮತದಾರರು ಈಗಾಗಲೇ ಮತದಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ ಇದೆ? ಇದು ಒಂದು. ಎರಡನೇದು, ನೀವು ನಮ್ಮ ಉತ್ತರ ಕರ್ನಾಟಕ ನೋಡಿದರೆ ಬೀದರ್, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆಯಿಂದ ಜನ ವಲಸೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೀಗಾದರೆ ಬಂದ ಜನರು ಎಲ್ಲಿ ಹೋಗ್ತಾರೆ ಅಂಥೇಳಿ ಗೊತ್ತಾಗಬೇಕು. ಅದೇ ರೀತಿ ಉತ್ತರ ಭಾರತದಿಂದ ಸಾಕಷ್ಟು ಲಕ್ಷಾನುಗಟ್ಟಲೆ ಜನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈಗ ಬಂದ ಜನರು ಎಲ್ಲಿ ಹೋಗ್ತಾ ಇದ್ದಾರೆ? ಈಗ ನಾವು ಇಷ್ಟು ಜನರನ್ನು ಹೊರಗೆ ತೆಗೆದರೆ ಬಂದ ಜನರನ್ನಾದರೂ ನಾವು ಅವರು ಅಲ್ಲಿಂದ ಬಂದಿದ್ದಾರೆ ಅಂಥೇಳಿ ಅವರಿಗಾದರೂ ಮತದಾನದ ಹಕ್ಕನ್ನು ನಾವು ನೀಡಬೇಕಾಗತ್ತೆ. ಇಲ್ಲಾಂದರೆ ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಅಂಥೇಳಿ ಆದರೂ ನಾವೊಂದು ಹುಡುಕಬೇಕಾಗಿದೆ. ಈಗ ಇದು ನೋಡಿದರೆ ಸರಿ, ನಾವು ಏನು ಹೇಳ್ತಾ ಇದ್ದೇವೆ ಮತ್ತು ಏನು ಬೆಂಗಳೂರಲ್ಲಿ ಈಗ ಆಗ್ತಾ ಇದೆ ಅದು ಕರೆಕ್ಟಾಗಿ ತದ್ವಿರುದ್ಧವಾಗಿ ಆಗ್ತಾ ಇದೆ. ಅಂದರೆ ಬಂದ ಜನರು ಎಲ್ಲಿ ಹೋಗ್ತಾರೆ ಅಂತೇಳಿ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಈಗ ಅದಕ್ಕೆ ಉತ್ತರ ಕೊಡೋರು ಯಾರು ಇಲ್ದಂಗೆ ಆಗಿದೆ. ಬೆಂಗಳೂರಲ್ಲಿ ಸುಮಾರು ಸುರಂಗ ಮಾರ್ಗಗಳು ಮಾಡ್ತಿರೋದ್ರಿಂದ ಜನ ಎಲ್ಲ ಒಳಗಡೆ ಹೋಗ್ತಾರೆ. ಇಲ್ಲ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಮೋಸ್ಟ್ಲಿ ನುಸುಳುಕೋರನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದಾರಲ್ವಾ, ಬಾಂಗ್ಲಾದಿಂದ ಬಂದಿದ್ದಾರೆ, ಪಾಕಿಸ್ತಾನದಿಂದ. ಮೋಸ್ಟ್ಲಿ ಭಾರತದವರೇ ಏನಾದರೂ ಬಾಂಗ್ಲಾಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ವೋಟರ್ ID ಮಾಡ್ಕೋತಾ ಇದ್ದಾರೋ? ಯಾಕಂದ್ರೆ 6.5 ಕೋಟಿ ಜನ ಈಗಾಗಲೇ ಮಾಯ ಆಗಿದ್ದಾರೆ ಇಲ್ಲ ವೋಟರ್ ಲಿಸ್ಟಿಂದ. ಇಲ್ಲಿನೂ 1 ಕೋಟಿಗಿಂತ ಹೆಚ್ಚಿಗೆ ಒಂದು ತಮಾಷೆ ಇದೆ. ಇಲ್ಲ ಈಗ ಬರೀ ಬಾಂಗ್ಲಾದೇಶದಿಂದ ಕಣ್ಮುಂದೆ ಬರೋದು, ಯಾಕೆಂದರೆ ಅದು ಭಾಳ ಸ್ಪಷ್ಟ ಮುಸ್ಲಿಮ್ರಿಗೆ ಹೇಳೋದು. ಆದರೆ ನೇಪಾಳಿಂದ ಬಂದರು ಅಂತ ಹೇಳೋದು ಅಷ್ಟು ಜನ ಇರಲಿ. ಈ ಬಾಂಗ್ಲಾದೇಶದಿಂದ ಈಗ ನೀವು ಹೇಳ್ದಂಗೆ ಈಗಾಗಲೇ 6 ಕೋಟಿ ಜನ ನಮ್ಮಲ್ಲಿ ಮಾಯ ಆಗಿದ್ದಾರೆ. ಇನ್ನೂ ಸೇರಿದ್ರೆ ಇನ್ನೂ 2 ಕೋಟಿ ಜನ ಅಥವಾ ಇನ್ನೂ ಜಾಸ್ತಿ ಮಾಯ ಆಗ್ತಾರೆ.
ಸೊ ಒಟ್ಟು ಒಂದು ಅಂದಾಜು ಏನಂದರೆ ಒಂದು 8ರಿಂದ 10 ಕೋಟಿ ಜನ, 12 ಕೋಟಿ ಸರ್ ಈಗ ಅಂದಾಜು ಮಾಡಿರೋದು, 12 12 ಕೋಟಿ ಜನ ಮಾಯ ಆಗ್ತಾರೆ. ಇಂಡಿಯಾದಿಂದ ಮಾಯ ಆಗ್ತಿದ್ದಾರೆ ಅಂದರೆ, ಅಥವಾ ಅಷ್ಟು ಜನ ನುಸುಳುಕೋರರು ಅಂತ ಅಂದ್ಕೊಂಡ್ರೆ, ಇವು ಬಾಂಗ್ಲಾದೇಶದ ಒಂದು 5 ಚಿಲ್ಲರೆ ಕೋಟಿ ಜನಸಂಖ್ಯೆ ಏನಿದೆ ಅದಕ್ಕಿಂತ ಜಾಸ್ತಿ ಆಗೋಯ್ತು. ಅಂದ್ರೆ 2 ಲೆಕ್ಕಕ್ಕೂ ಸಿಗಲ್ಲ. ಅಂದ್ರೆ ಈಗ ಹಳೆ ಪಾಕಿಸ್ತಾನ ಪಾಕಿಸ್ತಾನದ ಏನು ಒಂದಾಗಿತ್ತು, ಮೊದಲು ಬಾಂಗ್ಲಾ ಮತ್ತು ಉತ್ತರ ಎರಡೂ ಬಂದಂಗಾಯ್ತು. ಎರಡು ಕೂಡಿದಷ್ಟು ದೇಶದಲ್ಲಿ ನಮ್ಮ ಮತದಾರ ಪಟ್ಟಿಯಿಂದ ಹೊರಗಡೆ ಹೋಗ್ತಾರೆ. ಅವರೆಲ್ಲ ಖಾಲಿ ಮಾಡ್ಕೊಂಬರ್ಬೇಕು. ಅಂದರೆ ಬಾಂಗ್ಲಾದೇಶದಲ್ಲಿ ಜನವೇ ಇಲ್ಲ, ಅದೊಳ್ಳೆ ಸ್ವೀಡನ್ ಥರ ಭಾಳ ಜನ ವಸತಿಯೇ ಇಲ್ಲದ ಜಾಗ ಆಗ್ಬಿಡ್ಬೇಕು. ನಿಜ ಅನ್ಸುತ್ತೆ ಸರ್, ಗಂಭೀರ ಅಂದರೆ ಇದೆ. ಈ ಕಾಮನ್ ಸೆನ್ಸನ್ನು ಇಲ್ಲದೆ ಜನ ಈ ನುಸುಳುಕೋರು ಥಿಯರಿನ ಒಪ್ಕೊಂಡಿದಾರಲ್ಲ, ಇದು ಭಾಳ ದೊಡ್ಡ ದುರಂತ. ಇಲ್ಲ ಸರ್, ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಡೇಟ್ ಕೊಟ್ಟಿತ್ತು, ಇಷ್ಟರೊಳಗೆ ನೀವು ಇದನ್ನು ಸುಪ್ರೀಂ ಕೋರ್ಟ್ ಇದ್ರಿಗೆ ಕೊಡಿ, ನಮ್ಗೆ ಡಾಟಾ ಕೊಡಿ, ಎಷ್ಟು ಮಂದಿ ನುಸುಳುಕೋರು ಸಿಕ್ಕಿದಾರಂತ. ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಅಂದರೆ ಸ್ಪಷ್ಟವಾಗ್ತಾ ಇದೆ, ಬಿಹಾರಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಅವ್ರಿಗೆ ಯಾರೂ ನುಸುಳುಕೋರು ಸಿಕ್ಕಿಲ್ಲ. ಸಿಕ್ಕಿರೋ 13 ಜನ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ತುಂಬ ಜನ ನೇಪಾಳದವರು, ಮದುವೆಯಾಗಿ ಬಂದ ಹೆಣ್ಮಕ್ಳು ಅವರು. ಹೀಗಾಗಿ ಈ ನಂಬರ್ ತುಂಬ ಸುಳ್ಳು ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಎಲ್ಲರೂ ಅದನ್ನು ಒಂದು ಬ್ಲಾಂಕೆಟ್ ಹಾಕೊಂಡು ನಂಬಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಂದು ಇಲ್ಲಿ ಆಧಾರ್ ಮಾಡಿಸ್ಕೊಂಡಿರೋರು ಇರಬಹುದು. ಆದರೆ ಪ್ರಶ್ನೆ, ಅದನ್ನು ಹುಡುಕ್ಬೇಕಾಗಿರೋ ಕರ್ತವ್ಯ ಯಾರಿಗೆ ಸೇರಿದ್ದು? ಸರ್ಕಾರಕ್ಕೆ ಸೇರಿದ್ದು. ಎಲೆಕ್ಷನ್ ಕಮಿಷನ್ ಕೆಲಸ ಅಲ್ಲ, ಗೃಹ ಇಲಾಖೆ ಕೆಲಸ. ಹಾಂ, ಮೋಸ್ಟ್ಲಿ ಅಮಿತ್ ಶಾ ಅವರು ಎಂಪಿಗಳನ್ನು ಖರೀದಿ ಮಾಡಲು ಬಿಜಿ ಇರೋದ್ರಿಂದ ಈ ಕೆಲಸ ಚುನಾವಣಾ ಆಯೋಗ ಕೊಟ್ಟಿದ್ದಾರೆ. ಅಲ್ಲ, ಜನಗಳ ಮೇಲೇ ತಾನು ಪ್ರಜೆ ಅಂತ ಪ್ರೂವ್ ಮಾಡೋ ಒಂದು ಹೊಣೆಯನ್ನು ಹೊರಿಸಿರೋದ್ರಿಂದ ಮುಸ್ಲಿಕೋರು ಯಾರು ಅಂತ ಹೇಳೋ ಕೆಲಸ ಪ್ರಜೆಗಳಿಗೆ ಬಂದಂಗೆ ಆಗಿದೆ ಇಂಡೈರೆಕ್ಟ್ ಆಗಿ. ಇದು ಒಂದು ದೊಡ್ಡ ವ್ಯಂಗ್ಯ ಇದು. ಅಂದರೆ UAPA ಕಾನೂನು ಏನಿದೆ, ನಿಮ್ಮ ಮೇಲೆ ಹಾಕಿದ್ರೆ ನೀವೇ ನಿರಪರಾಧಿ ಅಂತ ಪ್ರೂವ್ ಮಾಡೋ ಜವಾಬ್ದಾರಿ ನಿಮ್ಮದೇ ಇದೆ. ಹಾಗೆ ನೀವು ಭಾರತದಲ್ಲಿ ಹುಟ್ಟಿದ ಮೇಲೆ ಇಡೀ ಭಾರತದ ಮೇಲೆ ಹಾಕಿದಂಥ UAPA ಕಾಯ್ದೆ ಅಂತ ಹೇಳ್ಬೋದು. UAPAನಲ್ಲಿ ಏನಿದೆ, ನಿಮ್ಮ ಮೇಲೆ ಅಪಾದನೆ ಮಾಡಿದ್ರೆ ಆ ಅಪಾದನೆಯನ್ನು ಪ್ರೂವ್ ಮಾಡೋದು ನಿಮ್ಮ ಕೆಲಸ, ನಿರಪರಾಧಿ ಅಂತ ಪ್ರೂವ್ ಮಾಡೋದು ನಿಮ್ಮ ಕೆಲಸ, ಪೊಲೀಸರ ಕೆಲಸ ಅಲ್ಲ. ಹಾಗೇನೇ ಇವಾಗ ನಾನು ಪ್ರಜೆಯನ್ನು ಪ್ರೂವ್ ಮಾಡೋದು ನನ್ನ ಕೆಲಸ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಇದು ಇಡೀ ಭಾರತದ ಜನತೆಯ ಮೇಲೆ ತಂದಿರುವಂಥ ಒಂದು UAPA ಆ್ಯಕ್ಟನ್ನು ಒಂದು 110 ಕೋಟಿ ಮತದಾರರ ಮೇಲೆ ತಂದ UAPA, ಅದು ಮಾನವ ಹಕ್ಕಿನ ಉಲ್ಲಂಘನೆ ಕಂಪ್ಲೀಟಾಗಿ. ಈಗಾಗಲೇ ವಿಶ್ವಸಂಸ್ಥೆ ಆ ಥರ ಹೇಳಿದ್ದಾವೆ ಇದು ಉಲ್ಲಂಘನೆ ಆಗ್ತಾ ಇದೆ ಅಂತ. ಆದರೆ ನಮ್ಮ ದೇಶ ವಿಶ್ವಸಂಸ್ಥೆಗೆ ಯಾವುದಕ್ಕೆ ಸಿಗ್ನೇಟರಿ ಆಗಿದೆಯೋ ಅದನ್ನು ಯಾವತ್ತಿಂದನೂ ಉಲ್ಲಂಘನೆ ಮಾಡ್ಕೊಂಡು ಬರ್ತಾನೇ ಇದೆ. ಉದಾಹರಣೆಗೆ ಕಾಶ್ಮೀರ ಅಥವಾ ನ್ಯೂಕ್ಲಿಯರ್ ಪ್ರೊಲಿಫಿಕೇಷನ್ ಆ್ಯಕ್ಟ್ ಇರ್ಬೋದು, ಅಂಥದ್ರಲ್ಲಿ ಇದು ಒಂದು ಸೇರಿಕೊಳ್ಳುತ್ತೆ. ಹಾಗಾಗಿ ಇದೊಂದು ಬೇಜವಾಬ್ದಾರಿಯಾದ ಕೆಲಸ ನಡೀತಾ ಇದೆ. ಇದನ್ನು ನಾವು ಫಸ್ಟ್ ಅರ್ಥಕೊಳ್ಳೋದು. ಇದು ಬೇಜವಾಬ್ದಾರಿ ಇಲ್ಲ ಸರ್, ತಮ್ಮದೇನೋ ಹುನ್ನಾರವನ್ನು ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಅವರು. ಕೇವಲ ಬೇಜವಾಬ್ದಾರಿಯಿಂದ ಆಗಿದ್ದರೆ ಅವ್ರಿಗೆ ಒಂದು ಯಾರಾದರೂ ತೆಲಿಗೆ ಕೊಟ್ಟಿಗೆ ಬುದ್ಧಿ ಹೇಳ್ಬೋದಿತ್ತು. ಅವರು ಇದನ್ನು ಪರ್ಪಸ್ಲಿ ಮಾಡ್ತಾ ಇದ್ದಾರೆ. 2028, 29 ಬರುವ ಚುನಾವಣೆಗಳಲ್ಲಿ ನಾವು ಯಾವುದೇ ಕಾರಣಕ್ಕೆ ಸೋಲ್ಬಾರ್ದು ಅನ್ನೋ ಒಂದು ಹುನ್ನಾರ ಇದೆಯೋ ಸ್ಪಷ್ಟವಾಗ್ತದೆ. ಸರ್, ಈ ಶಿಫ್ಟ್ ಅನ್ನೋದು, ವಲಸೆ ಅನ್ನೋದು ಇತ್ತೀಚಿನ ದಿನಗಳೆಲ್ಲ ಹೇಗೆ ನಾವು ಅಭಿವೃದ್ಧಿ ಹೊಂದ್ತಾ ಇದೆ ಅಥವಾ ಅಭಿವೃದ್ಧಿ ಅಂತ ಏನು ತೋರಿಸ್ತಾ ಇದ್ದಾರೆ ಬ್ರ್ಯಾಕೆಟಲ್ಲಿ, ಅನಿವಾರ್ಯವಾಗ್ತಾ ಇದೆ. ಹಳ್ಳಿಗಳಿಂದ ಸಿಟಿ ಬರೋದು, ದೇಶದಿಂದ ರಾಜ್ಯದಿಂದ ರಾಜ್ಯಕ್ಕೆ ಹೋಗೋದು. ಈ ಶಿಫ್ಟ್ ಅನ್ನೋ ನಂಬರ್ ಈ ಮಟ್ಟಕ್ಕೆ ಆಗಲಿಕ್ಕೆ ಏನು ಕಾರಣ? ಅವರು ಅಕಸ್ಮಾತ್ ಶಿಫ್ಟ್ ಆಗಿರೋರಿಗೆ ತಮ್ಮದೇ ಮತವನ್ನು ಮತ್ತೆ ಸ್ಥಾಪಿಸ್ಕೊಳ್ಳೋಕ್ಕೆ ಫಾರ್ಮ್ 6 ತುಂಬೋದು ಎಷ್ಟು ನ್ಯಾಯಸಮ್ಮತ ಅಂತದ್ದು? ಅಲ್ಲ, ಈಗ ಇಲ್ಲಿ ಅತಿ ದೊಡ್ಡ ಫ್ಲಾ ಆಗಿರೋದು ಇಲ್ಲೇ ಇರೋವಂಥದ್ದು. ಅಂದರೆ ಈಗೇನು ಅವರು 20% ಜನರು ಡಿಲೀಟಿಂಗ್ ಲಿಸ್ಟಲ್ಲಿ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಮೋರ್ ದೆನ್ 15% ಆಬ್ಸೆಂಟು ಮತ್ತು ಶಿಫ್ಟ್. ಸೊ ಆಬ್ಸೆಂಟು ಶಿಫ್ಟ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ನಾವು ಯೋಚನೆ ಮಾಡಬೇಕು. ಆಬ್ಸೆಂಟ್ ಅಂತ ಹೇಳಿದ್ರೆ BLAಗಳು ಮನೆಗೆ ಹೋದಾಗ ಅವ್ರು 3 ಸರಿ ಹೋಗಬೇಕು ಅಂತಿದೆ. ನಾನು 3 ಸರಿ ಹೋದಾಗಲೂ ಬಾಗಿಲು ಹಾಕಿತ್ತು ಅಂದರೆ ಅವ್ರು ಕೆಲಸಕ್ಕೆ ಹೋಗಿದ್ದರು ಅಥವಾ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ, ಇನ್ನೂ ಬಂದಿರಲಿಲ್ಲ, ನನಗೆ ಸಿಗಲಿಲ್ಲ ಅವರು. ಹಾಗಾಗಿ ಅವರು ಡಿಲೀಟೆಡ್ ಅದು. ಶಿಫ್ಟೆಡ್ಡು ಅಂಥೇಳಿ ಮೊದಲು ಇಲ್ಲಿದ್ದರು, ವೋಟರ್ ID ಮಾಡಿಸಿದ್ರು, ಈಗ ಮನೆ ಬದಲಾಯಿಸ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ, ಅಲ್ಲಿ ಇಲ್ಲ ಅನ್ನೋದು. ಅದನ್ನು ಬಾಡಿಗೆ ಮನೆಯವರು ಬಾಡಿಗೆ ಮನೆ ಬದಲಾಯಿಸಿರ್ಬೋದು, ಅಥವಾ ಉದ್ಯೋಗ ಬೇರೆ ಕೆಲಸ ಟ್ರಾನ್ಸ್ಫರ್ ಆಯಿತು ಅಂತ ಬೇರೆ ಕಡೆ ಹೋಗಿರ್ಬೋದು, ಅಥವಾ ಮದುವೆಯಾಗಿ ಬೇರೆ ಮನೆಗೆ ಹೋಗಿರ್ಬೋದು, ಏನೇ ಕಾರಣಕ್ಕೆ ಇರ್ಬೋದು ಶಿಫ್ಟ್ ಆಗಿದ್ದಾರೆ ಅಂಥೇಳಿ. ಇನ್ನೊಂದು ಇದು AS. ನೆಕ್ಸ್ಟು DDO ಬರ್ತವೆ, ಡೆತ್ತು, ಡೂಪ್ಲಿಕೇಟು ಆ್ಯಂಡ್ ಅದರ್ಸು ಅಂತೇಳಿ. ಈ ಅದರ್ಸ್ ಏನು ಅನ್ನೋದು ದಿಗುಳು ನಿಗೂಢ, ಅದೇನು ಗೊತ್ತೇ ಆಗ್ತಿಲ್ಲ. ಈ ಡೆತ್ ಆ್ಯಂಡ್ ಡೂಪ್ಲಿಕೇಟ್ನಲ್ಲಿ ಅದು ಕರೆಕ್ಟಾಗಿದೆ. ಯಾರೊಬ್ಬರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಇಲ್ಲ ಅಂತ ಹೇಳ್ತಾರೆ. ಅವ್ರನ್ನ ಮನೇಲಿ ಹೋದಾಗ ಎಲಿಮಿನೇಷನ್ ಫಾರ್ಮ್ ಕೊಟ್ಟಾಗ ಇಲ್ಲ ಇವ್ರು ಸಾವಾಗಿದೆ, ಸರಿ ಡೆತ್ ಅಂತ ಬರ್ಕೊಳ್ತೀವಿ. ಡೂಪ್ಲಿಕೇಟ್ ಇದ್ದಾಗ ನಿಮ್ದು 2 ಕಡೆ ತೋರಿಸುತ್ತೆ, ಅದು ಆ್ಯಪ್ ಒಳಗೆ ತೋರಿಸುತ್ತೆ. ನಿಮ್ದು ಇಲ್ಲೂ ಇದೆ ಅಲ್ಲೂ ತೋರಿಸಿ, ಎಲ್ಲಿ ಇಟ್ಕೊಳ್ತೀರಾ ಅಂತ ಕೇಳ್ತಾರೆ. ಇಲ್ಲ ನಮ್ಗೆ ಅದು ಬೇಡ ಇದು ಅಂತ ಅದು ಹೋಗ್ತದೆ, ಅವೆರಡು ಓಕೆ. ಈ ಡಿಸ್ಪ್ಯೂಟ್ ಅದಲ್ಲ. AS ಆಬ್ಸೆಂಟು ಮತ್ತು ಶಿಫ್ಟೆಡ್. ಆಬ್ಸೆಂಟು ಮತ್ತು ಶಿಫ್ಟೆಡ್ ಅನ್ನೋರು ಇವರೇ ಹೆಚ್ಚು ಕಡೆ 10-90 ಲಕ್ಷ ದಾಟಿರೋರು ಇದೇ ಜನನೇ. ಇವರು ಜೀವಂತವಾಗಿದ್ದಾರೆ ಅನ್ನೋದು ಅರ್ಥ. ಅವರು ಜೀವಂತ ಮತದಾರರು, ಸಜೀವ ಮತದಾರರು. ಅವರೆಲ್ಲೂ ಹೋಗಿಲ್ಲ. ಭಾರತದ ಪ್ರಜೆಗಳು ಯಾವ ದೇಶ ಬಿಟ್ಟು ಹೋಗಿಲ್ಲ, ಅವರು ಇಲ್ಲೇ ಇದ್ದಾರೆ, ಅವರು ಮತದಾರ ಇದ್ದಾರೆ.
ಆದರೆ ಇವರಿಗೆ ನಮ್ಮೊಳಗೆ 3 ಫಾರ್ಮ್ ಇದ್ದಾವೆ, ಫಾರಮ್ ನಂಬರ್ 6, ಫಾರಮ್ ನಂಬರ್ 7, ಫಾರಮ್ ನಂಬರ್ 8. ಫಾರಮ್ ನಂಬರ್ 6 ಅಂತ ಹೇಳಿದ್ರೆ 18 ವರ್ಷ ಆಗಿ ಹೊಸದಾಗಿ ನೋಂದಣಿ ಮಾಡ್ತೀರಾ ಅಂದರೆ ಫಾರಮ್ ನಂಬರ್ 6. ಡೆತ್ ಆಗಿದೆ ಅಥವಾ 2 ಕಡೆ ಇದೆ ಡೂಪ್ಲಿಕೇಟು, ಒಂದು ಓಟ್ ತೆಗಿಬೇಕು ಅನ್ನೋಂಗಿದ್ರೆ ಫಾರ್ಮ್ ನಂಬರ್ 7. ನಿಮಗೆ ತಿದ್ದುಪಡಿಗಳಿದೆ, ಶಿಫ್ಟಿಂಗ್ ಆಗಿದೆ, ಮನೆ ಅಡ್ರೆಸ್ ಚೇಂಜ್ ಮಾಡಬೇಕು ಅನ್ನೋಂಗಿದ್ರೆ ಫಾರ್ಮ್ ನಂಬರ್ 8. ಈಗ ಈ ಜನ ಏನಿದಾರಲ್ಲ, ಈಗ ಈ ಹೆಚ್ಚೆಚ್ಚು ಕೂಡ 1 ಕೋಟಿಯಷ್ಟು ಜನ ಏನಿದ್ದಾರೆ, ಈ ಜನ ಬರಬೇಕಾಗಿದ್ದು ಯಾವ ಕ್ಯಾಟಗರಿಯಲ್ಲಿ ಬರಬೇಕಾಗಿತ್ತು? ಫಾರಮ್ ನಂಬರ್ 8 ಕ್ಯಾಟಗರಿಯಲ್ಲಿ ಬರಬೇಕಾಗಿತ್ತು. ಇವರು ವಿಳಾಸಗಳು ಚೇಂಜ್ ಆಗಿದೆ, ಅದನ್ನು ಮಾಡಬೇಕಾಗಿತ್ತು. ಆದರೆ SIR ಏನು ಮಾಡ್ತಿದೆ ಅಂದರೆ ಅವ್ರನ್ನ 8 ಅಲ್ಲ ಡಿಲೀಟ್ ಮಾಡ್ತಾ ಇದೆ. ನೀವು ಹೋದ್ರಿ, ಬಾಡಿಗೆ ಮನೆಯಲ್ಲೇ ಹೋಗಿದ್ದೀರಾ, ನೀವು ಡಿಲೀಟ್. ನೀವು ಬೇರೆ ಕಡೆ ಹೋಗಿದ್ದೀರಾ, ಡಿಲೀಟ್. ಮದುವೆಯಾಗಿ ಬೇರೆ ಕಡೆ ಹೋದ್ರೆ ನೀವು ಡಿಲೀಟ್. ಎಲ್ಲರೂ ಮನಸ್ಸಿಗೆ ಬಂದ ಡಿಲೀಟ್ ಅನ್ನೋದು ಏನು ಹುಡುಗಾಟಿಗೆನಾ? ಇವರು ತಮಾಷೆ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್ನು. ಇದು ಮಹಾಪರಾಧ. ನೀವೆಲ್ಲಾದರೂ ಹೋಗಿ ಯಾರ್ದಾದ್ರೂ ಒಬ್ಬ ಆಫೀಸರು ನಿಮಗೆ ತಪ್ಪಾಗಿ ಒಬ್ಬನ ಡಿಲೀಟ್ ಮಾಡ್ತಾ ಇರಿದ್ರೆ ಜೈಲಿಗೆ ಹೋಗ್ತಾರೆ. ನಾನು ಕೇಸ್ ಹಾಕಿದರೆ ನನ್ನನ್ನು ಹೆಂಗೆ ಡಿಲೀಟ್ ಮಾಡ್ತೀರ ಅಂದರೆ, ನೀವು ನನ್ನ ಅಧಿಕಾರಿ, ನೀವು ನಾನು ಡಿಲೀಟ್ ಮಾಡಿದ್ರೆ, ನಾನು ನಿಮ್ಮ ಮೇಲೆ ಚಾಲೆಂಜ್ ಮಾಡಿದ್ರೆ ನೀವು ಜೈಲಿಗೆ ಹೋಗ್ತೀರಾ. ಯಾಕಂದರೆ ಅಷ್ಟಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ನಮ್ಮ ಸಂವಿಧಾನಿಕ ಮೂಲಭೂತ ಹಕ್ಕು. ನನ್ನ ಓಟು ನನಗೆಲ್ಲ ಕೇಳೋಕ್ಕಾಗಲ್ಲ. ನೀವು ಸಾಲಿಡ್ ರೀಸನ್ ಕೊಡಬೇಕು. ಸಾಲಿಡ್ ರೀಸನ್ ಕೊಡಬೇಕು ಅಂದರೆ ನೀವು 4ರಲ್ಲಿ 1 ಕಾರಣ ಕೊಡಲೇಬೇಕು. ಒಂದು 18 ವರ್ಷ ಇವ್ರಿಗೆ ಆಗಿಲ್ಲ, ಇವರು ವೋಟಿಂಗ್ ಪಡ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲ ಇವರಿಗೆ ಮತಿಭ್ರಮಣೆ ಆಗಿಬಿಟ್ಟಿದೆ, ಇವ್ರಿಗೆ ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಬಂದಿದ್ದಾವೆ ವಿತ್ ಗಾನ್ ಮೈಂಡ್ ಅಂತೇಳಿ ಇವ್ರಿಗೆ ವೋಟಿಂಗ್ ಪವರ್ಸ್ ಕೊಡೋಕ್ಕಾಗಲ್ಲ. ಅಥವಾ ಕೋರ್ಟಿಂದ ಆರ್ಡರ್ ಆಗಿದೆ, ಇವರು ಭಾಳ ದೊಡ್ಡ ಅಪರಾಧ ಮಾಡಿದ್ದಾರೆ, ಹಾಗೆ ಇವರು ವೋಟಿಂಗ್ ರೈಟ್ಸ್ನ ರದ್ದು ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಇದೆ. ಅಥವಾ 4ನೇದು ಇವರು ಭಾರತೀಯರಲ್ಲ, ಅಕ್ರಮ ವಲಸಿಗರು, ಅದಕ್ಕೆ ಪ್ರೂಫ್ಸ್ ಇದೆ. ಅದು ಪ್ರೂಫು, ಆಪಾದನೆ ಮಾಡಿದ್ರಾಗಲ್ಲ, ಪ್ರೂಫ್ ಆಗಿ ಸಾಬೀತಾಗಬೇಕು ಕೋರ್ಟಲ್ಲಿ. ಇದಾದರೆ ಮಾತ್ರ ತೆಗೆದು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ನಿಮ್ಮ ವೋಟನ್ನು ಮುಟ್ಟಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟಾರೆ? 1 ಕೋಟಿ ಜನರು ವೋಟನ್ನು ಡಿಲೀಟ್ ಮಾಡೋಕ್ಕೆ ಇವ್ರಿಗೆ ಪವರ್ಸ್ ಕೊಟ್ಟಾರೆ ಯಾರು? ಅದು ಕೂಡ ಏನು, ಸುಮ್ಮನೆ ಹಿಂಗೆ BLOs ಕಟ್ಟಿ ಒಂದು ಎನಿಮರೇಷನ್ ಅಂತ ಒಂದು ಕಾಗದವನ್ನು ಕಳಿಸಿ, ಆ ಕಾಗದ ತೊಗೊಂಡೋಗಲ್ಲಿ ಹಾಕಿ ಅವ್ರು ಏನೋ ಕೊಟ್ಟರು ಅಂತೇಳಿ, ನಾವು ಕಾಗದ ಕೊಡೋಕೋಲ್ಲಿ ಜನ ಸಿಕ್ಕಿಲ್ಲ, ನಾವು ಅವ್ರನ್ನ ಡಿಲೀಟ್ ಮಾಡೋಕ್ಕಿದ್ದೀವಿ ಅಂದರೆ ಏನು ಅರ್ಥ ಇದು? ಇದೇನು ಡೆಮೋಕ್ರಸಿಯಲ್ಲಿದೆಯೋ? ಎಲ್ಲಿದ್ದೀವಿ ಇದು ನಮ್ಮ ವೋಟಿಂಗ್ ರೈಟ್ಸ್ ಕೇಳೋಕ್ಕೋಸ್ಕರ? ಹಾಗಾಗಿ ಇದೇನು ಡಿಲೀಷನ್ ಮಾಡಿದ್ದಾರೆ, ಇಟ್ ಈಸ್ ಟೋಟಲಿ ಅವ್ರು ನಿಲ್ಲಿಸಲೇಬೇಕಿದು. ಇದು ಅಕ್ರಮ, ಇದು ಅಪರಾಧ. ಇದು ಈ ಅಪರಾಧದ ಹೊಣೆ, ಈ ಅಪರಾಧವನ್ನು ಎಸಗಿರೋದು ಎಲೆಕ್ಷನ್ ಕಮಿಷನು. ಪ್ರತಿಯೊಂದು ಇಂಥದ್ದೇನು ಆದರೂ BLOಗಳು ತೋರಿಸ್ತಾರೆ. BLOಗಳೆಲ್ಲ ಪಾಪದ ಜನ ಅವರು. ಅವ್ರಿಗೆ ಬಂದು ಹಿಂಸೆ ಕೊಡ್ತಾ ಇದ್ದೀರಿ ನೀವೆಲ್ಲ ಕರ್ಕೊಂಡು. ಈ ಪ್ರೋಸೆಸ್ಗೆ BLOಗಳನ್ನ ತೊಗೊಳ್ಳೇಬಾರ್ದಾಗಿತ್ತು ಇವ್ರನ್ನೆಲ್ಲ ಕೂಡ. ನೀವು ತೊಗೊಂಡು ಅವರಿಗೆ ಸರಿಯಾಗಿ ಟ್ರೈನಿಂಗು ಕೊಡೋದಲ್ಲೇ ಅವರಿಗೆ ಟಾರ್ಚರು ಮಾಡಿ ಮತ್ತೆ ತಪ್ಪು ಬಂದರೆ ಅವ್ರಿಗೆ ಶಿಕ್ಷೆ ತೋರಿಸ್ತಾರೆ. ಅನ್ಬುಕುಮಾರ್ ಹತ್ರ ನಾವು ಏನು ಕೇಳಿದ್ರು ಕೂಡ ಉದಾಹರಣೆ ತನ್ನಿ, ನಾನು ಅವ್ರ ಮೇಲೆ ಕ್ರಮ ತೊಗೊಳ್ತೀನಿ. ಉದಾಹರಣೆ ತಂದೀವಿ, ನಿಮ್ಮ ಮೇಲೆ ಕ್ರಮ ತೊಗೊಳ್ಬೇಕಾಗಿದೆ ಸ್ವಾಮಿ. ನೀವು ಇದಕ್ಕೆಲ್ಲ ಕಾರಣರು. ನೀವು ಡಿಲೀಟ್ ಮಾಡಿರೋದು, BLOಗಳಲ್ಲ. 1 ಕೋಟಿ ಜನ ಡಿಲೀಟ್ ಮಾಡಿರೋದು ನೀವು. ಹಾಗಿದ್ರೆ ಶಿಕ್ಷೆ ಕೊಟ್ಕೋಬೇಕು, ನಿಮ್ಮನ್ನು ಶಿಕ್ಷೆ ಕೊಟ್ಕೊಳ್ಳಿ. ಸೊ ಹಂಗಾಗಿ ಇದ್ರ ದೊಡ್ಡ ಫ್ರಾಡ್ನ ಕೀ ಪಾಯಿಂಟ್ ಇರೋದು ಇಲ್ಲಿ. ಇನ್ನೂ ಬೇರೆ ಇದ್ದಾವೆ. ಈಗ ಒಟ್ಟು ಇದರೊಳಗೆ SIR ಒಳಗೆ 3 ಗಡ್ಡಾಂತರಗಳು. ಒಂದು ಎನ್ಯುಮರೇಷನ್ ಫಾರ್ಮ್ದು, 2ನೇದು ಮ್ಯಾಪಿಂಗ್ದು, 3ನೇದು ಲಾಜಿಕಲ್ ಡಿಸ್ಕ್ರಿಪರೆನ್ಸಿದು. ಮೊದಲ ಗಂಡಾಂತರದ ಕೀ ಪ್ರಾಬ್ಲಮ್ ಇರೋದೇನಪ್ಪ ಅಂದರೆ ಆಬ್ಸೆಂಟ್ ಮತ್ತು ಶಿಫ್ಟೆಡ್ನ ಡಿಲೀಟ್ ಅಂತ ಮಾಡ್ತಾ ಇರೋದು. ಇದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಅವ್ರಿಗೂ ಅದನ್ನು ಕೇಳ್ತಿರೋದು, ನೀವು ಫಸ್ಟ್ ಇದನ್ನು ಡಿಲೀಟ್ ಅಲ್ಲ, ಇವ್ರಿಗೆ ಕೊಡಿ, ಎನಿಮರೇಷನ್ ಫಾರ್ಮ್ ಕೊಡಿ, ಫಾರ್ಮ್ 8 ಕೊಡಿ. ಅದರ್ಸ್ ಅಂದ್ರೆ ಏನು ಅನ್ನೋದೇ ವ್ಯಾಖ್ಯಾನ ಇಲ್ಲ. ಅದರ್ಸ್ ಅದು ಇನ್ನೊಂದಿದೆ, ಅದು ಕೂಡ ಒಂದು ಚರ್ಚೆ ವಿಚಾರ ಇದೆ. ಅವರು ಓಪನಿಗೆ ಹೇಳಬೇಕು, ಒಂದು ಆ ನಂಬರ್ಸ್ ಏನು, ಮತ್ತು ಪ್ರತಿ ಕಾರಣ ಕೊಡಬೇಕು. ನೀವು ಅಲ್ಲಿ ಹಾಕಿದ್ದೀರಿ ಅಂದರೆ ಏನಕ್ಕೆ ಹಾಕಿದ್ದೀರಿ ನೀವು ಕಾರಣ ಕೊಡಬೇಕು. ಕಾರಣ ಕೊಡ್ತಾರೆ ಇಲ್ಲ. ಬಾಂಗ್ಲಾದೇಶದಲ್ಲಿ ಏನು ಪ್ರಾಬ್ಲಮ್ ಆಗಿದ್ದು ನೋಡಿ, 34 ಲಕ್ಷ ಜನ ಕೋರ್ಟಿಗೆ ಹೋಗಿದ್ದಾರೆ. ಎಂಥ ತಮಾಷೆ ವಿಚಾರ ಗೊತ್ತಾ? 34 ಲಕ್ಷ ಜನ ಕೋರ್ಟಿಗೆ ಹೋಗಿ ನಿಂದೇನಪ್ಪ ನಿಂದು ಇಶ್ಯೂ ಅಂತ ಹೇಳಿದ್ರೆ, ಅವರಿಗೆ ನನಗೆ ಏನು ಡಿಲೀಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನಂದು ಡಿಲೀಟ್ ಆಗಿದೆ ಅಂತ ಮಾತ್ರ ಗೊತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಅವರೇ ಕಲ್ಪನೆ ಮಾಡ್ಕೊಂಡು ಬಹುಶಃ ನನ್ನ ಹೆಸರಿನಲ್ಲಿ SHAKH ಅಂತಿಲ್ಲಿತ್ತು, SHAAIK ಅಂತಿತ್ತು, ಆದ ಕಾರಣಕ್ಕಾಗಿ ಮಾಡಿರಬಹುದು. ಆದರೆ ಶೇಖ್ ಅಂದರು ನಾನೇ ಅಂತ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಇದು ಪಶ್ಚಿಮ ಬಂಗಾಳದಲ್ಲಿ ಟ್ರಿಬ್ಯುನಲ್ ನಡೀತಾ ಕಾರಣ ಕೊಡಬೇಕಾರಲ್ಲ ನೀವು. ಈಗ ನೀವು ಡಿಲೀಟ್ ಅಂತ ಮಾಡ್ತೀರಾ ಅಂದರೆ, ನೀವು ಶಿಫ್ಟಿಂಗ್ ಅನ್ನೋದು ಡಿಲೀಟ್ ಅನ್ನೋದು ಕಾರಣ ಇಲ್ಲ, ನಿಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ, ಯಾವ ಕಾನೂನು ಪುಸ್ತಕದಲ್ಲೂ ಇಲ್ಲ, ಎಲೆಕ್ಷನ್ ಮ್ಯಾನ್ಯುಯಲಲ್ಲೂ ಇಲ್ಲ. ತೋರಿಸ್ಬಿಡಿ ನೀವು ಎಲೆಕ್ಷನ್ ಮ್ಯಾನ್ಯುಯಲಲ್ಲಿ. ಮನೆ ಶಿಫ್ಟ್ ಆದರೆ ಡಿಲೀಟ್ ಮಾಡ್ಬೋದು ಅಂತ ಪವರ್ಸ್ ಯಾರು ಕೊಟ್ಟಾರೆ ನಿಮಗೆ? ಇದನ್ನು ಮಿಸ್ಯೂಸ್ ಆಫ್ ಪವರ್ಸ್. ಎಲೆಕ್ಷನ್ ಕಮಿಷನ್ನು ಮನಸ್ಸಿಗೆ ಬಂದಂಗೆ ಕುಡಿತಿದೆ, ಸರ್ವಾಧಿಕಾರಿಯಾಗಿ ನಡ್ಕೊಳ್ತಿದೆ. ನಾನು ಯಾರಿಗೆ ಬೇಕಾದ್ರೂ ಇಡ್ತೀನಿ, ಯಾರಿಗೆ ಬೇಕಾದ್ರೂ ತೆಗಿತೀನಿ ಅಂತಿದೆ. ಹಾಗಾಗಲ್ಲ. ನಿನ್ನೆ ತೆಗಿತೀವಿ ನಾವು, ಎಲೆಕ್ಷನ್ ಕಮಿಷನ್ನೇ ತೆಗಿತೀವಿ. ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಈಸ್ ಅಲ್ಟಿಮೇಟ್ ಪವರ್, ಪೀಪಲ್ ಆರ್ ದ ಅಲ್ಟಿಮೇಟ್ ಪವರ್. ನೀವು ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅಂದರೆ ನಿಜವಾಗ್ಲೂ ನಾಗರಿಕತ್ವದ ಪ್ರಶ್ನೆ ಬಂದಿದೆ. ಈಗಲೇ ಓನ್ಲಿ ಮತದಾನದ ಹಕ್ಕಿನ ಪ್ರಶ್ನೆ ಬಂದಿಲ್ಲ, ನಾಗರಿಕತ್ವದ ಪ್ರಶ್ನೆ ಬಂದಿದೆ. ಸರ್, ನೀವು ಹಲವಾರು ಗ್ರೌಂಡ್ ರಿಪೋರ್ಟ್ಗಳು ನೋಡ್ತಾ ಇದ್ರೆ, ಜನರ ಜೊತೆ ಸಂವಾದ ಮಾಡ್ತಾ ಇದ್ದೀರಾ. ಆದಿವಾಸಿಗಳು, ದೇವದಾಸಿಯರು,
ವಲಸೆ ಹೋಗ್ತಾ ಇರೋರು ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ಗಳು, ಡಾಕ್ಯುಮೆಂಟ್ಗಳು ತುಂಬ ಕಷ್ಟ ಆಗ್ತಾ ಇದೆ ಅಂತ ಎಕ್ಸಾಂಪಲ್ಸ್ಗಳು ಇದಾವೆ. ಹೇಗೆ ಈ ಒಟ್ಟಾರೆ ಈ ಜಂಜಾಟದಲ್ಲಿ ಅವ್ರು ಸಿಕ್ಕೋ ಪರದಾಡ್ತಾ ಇದ್ದಾರೆ? ಸರ್, ಇದೀಗ ನೀವು ಗ್ರಾಮೀಣ ಪ್ರದೇಶದಲ್ಲಿ ಹೋದರೆ ಹೆಚ್ಚಿನ ಕಡೆ ಜನರಿಗೆ SIR ಏನು ಅಂಥೇಳಿ ಗೊತ್ತಿಲ್ಲ. ಅದರ ನಂತರ BLOಗಳು ಹೆಚ್ಚಾಗಿ ಈ ಗ್ರಾಮಾಂತರ ಮತ್ತು ಇದಕ್ಕೆ ಬರುವುದೂ ಇಲ್ಲ. ಇವತ್ತು ನಮ್ಮ ನಾವೊಂದು ಕಾರ್ಯಕ್ರಮ ಮಾಡುವಾಗ ಕಾರ್ಯಕ್ರಮದಲ್ಲಿ ನಾವು ಕೊಡಗು ಜಿಲ್ಲೆಯಿಂದ ಹಲವರನ್ನು ಕರ್ಕೊಂಡು ಬಂದಿದ್ದೆವು. ಆ ಮಲೆಕುಡಿಯ ಸಮುದಾಯ ಇರಲಿ, ಆ ಬೇರೆ ಸಮುದಾಯ ಇರಲಿ, ಆ ಕಾಡಿನೊಳಗೆ ಯಾವ BLO ಕೂಡ ಹೋಗಿಲ್ಲ. ಅವರಿಗೆ ಇಷ್ಟವರೆಗೆ ಎನ್ಯುಮರೇಷನ್ ಫಾರ್ಮೇ ಬಂದಿಲ್ಲ. ಈಗ ಇವರು ಸಾಧಾರಣ ಒಂದು 30-35 ವರ್ಷದಿಂದ ಒಂದೇ ಕಡೆ ಇದ್ದ ಜನರದ್ದು ಪರಿಸ್ಥಿತಿ ಆದರೆ ವಲಸೆ ಹೋಗುವವರು ಅಥವಾ ಬೇರೆ ಕಡೆ ಕೆಲಸಕ್ಕೆ ಹೋಗುವವರು ಅಥವಾ ನಾವೇನು ಹೇಳ್ತೇವೆ ಕೆಲವೊಂದು 3 ತಿಂಗಳು ಅಲೆಮಾರಿಗಳು, ಸೀಸನಲ್ ಮೈಗ್ರೇಷನ್ ಅಂತೇಳಿ ನಾವು ಏನು ಹೇಳ್ತೇವೆ, ಆ ಜನರ ಪರಿಸ್ಥಿತಿ ಅಂತೂ ತೀರಾ ಕೆಟ್ಟದಾಗಿದೆ. ಅವರು ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲಿ ಅವರು ಇಲ್ಲವೇ ಇಲ್ಲ ಅಂಥೇಳಿ ತೋರಿಸ್ತದೆ ಬೆಂಗಳೂರಿನ SIR. ಊರಿಗೆ ಹೋದರೆ ಊರಲ್ಲಿನೂ ಅವರು ಇಲ್ಲ ಅಂಥೇಳಿ ಒಂದೇ ಆಬ್ಸೆಂಟ್ ಅಂತೇಳಿ ಇರ್ತಾರೆ ಅಥವಾ ಇಲ್ಲ ಅಂಥೇಳಿ ಬರೀತಾರೆ. ಹೆಚ್ಚಿನ ಕಡೆ BLOಗಳು ಹೋಗಿಲ್ಲ. ಕೆಲವು ಕಡೆ ಹೋದ ಕಡೆ BLOಗಳಿಗೆ ಬರೀಲಿಕ್ಕೆ ಕೂಡ ಬರುವುದಿಲ್ಲ. ಏನು ಸಮಸ್ಯೆ ಇದೆ ಅದನ್ನು ಕೇಳಿಕೊಂಡು ಆ ರೆಮ್ಯುನರೇಷನ್ ಫಾರ್ಮನ್ನು ಸರಿಯಾಗಿ ಬರೀಲಿಕ್ಕೂ ಅವರಿಗೆ ಆ ಎನ್ಯುಮರೇಷನ್ ಫಾರ್ಮೇ ಅವರಿಗೆ ಬರೀಲಿಕ್ಕೆ ಬರುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬಡವರ ಮತ್ತು ತೀರಾ ಬಡವರ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವರ ಹತ್ರ ಎಲ್ಲ ID ಕಾರ್ಡ್ ಅದೆಲ್ಲ ಇದ್ದರೂ ಅವರ ಹೆಸರುಗಳು ಅಥವಾ ಅವರ ಹೆಸರಿಗೆ ಎನ್ಯುಮರೇಷನ್ ಫಾರ್ಮ್ ಬಂದಿಲ್ಲ. ಆ ಫಾರ್ಮ್ ಬರೋದಿದ್ದರೆ ಅವ್ರಿಗೆ ಎಲ್ಲಿ ಹೋಗ್ಬೇಕಂತೇಳಿ ಅವ್ರಿಗೆ ಗೊತ್ತಿಲ್ಲ. ಕೆಲವರು ಸುಮ್ಮನೆ ಕೂತ್ಕೊಂಡು ಬಿಡ್ತಾರೆ. ಕೆಲವರು ಅವರಿಗೆ ಸಿಗುವ ಕೆಲವು ಸವಲತ್ತುಗಳು ಸರ್ಕಾರದಿಂದ ಸಿಗ್ತಾ ಇದೆ, ಅದೇನು ಹೋಗ್ತದೆ ಅಂಥೇಳಿ ಸಿಕ್ಕಾಗಡೆ ಓಡಾಡ್ತಾ ಇದ್ದಾರೆ. ಆದರೆ ಯಾರು ಸರಿಯಾಗಿ ಮಾರ್ಗದರ್ಶನ ತೋರಿಸಿ ಎಲ್ಲಿ ಅವರು ಹೋಗಿ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತೇಳಿ ಹೇಳುವವರು ಯಾರಿಲ್ಲ. BLOಗಳು ಹೆಚ್ಚಿನ BLOಗಳಿಗೆ ಅವರು ತರಬೇತಿನೂ ಕೊಟ್ಟಿಲ್ಲ, ಸರಿಯಾದ ತರಬೇತಿನೂ ಆಗಿಲ್ಲ. ಆ BLO ಆ್ಯಪ್ ಒಳಗೂ ತುಂಬ ಹಿಡನ್ಗಳು ಇಟ್ಟಿದ್ದಾರೆ. ಅದರಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹಾಕಿದ್ದಾರೆ, BLOಗಳಿಗೆ ಅದ್ರ ಇಲ್ಲ. ಆಮೇಲೆ ಅದರಲ್ಲಿ ಕರೆಕ್ಷನ್ ಮಾಡೋ ಆಪ್ಷನ್ ಇದೆ, BLOಗಳಿಗೆ ಟ್ರೈನಿಂಗ್ ಕೊಟ್ಟಿಲ್ಲ. ಸುಮಾರು ಜನ ಅವರು ನಮ್ಮ ಟ್ರೈನಿಂಗ್ ಆಗೇ ಇಲ್ಲ ಸರಿಯಾಗಿ ಅಂತ ನಮ್ಮ ಕಾರ್ಯಕರ್ತರ ಹತ್ರ ಹೇಳ್ಕೊಂಡಿದ್ದಾರೆ. ನಾವು ಸರ್ವೇನೂ ಮಾಡಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಸರ್ವೆ ಆಯಿತು. ನಮ್ಮ ಮತಕಾಲು ಸಮಿತಿಯವರಿದ್ದಾರೆ, ಅವ್ರು ಮಾತಾಡಿಸಿದಾಗ ಇದೇ ಸಮಸ್ಯೆ. ಸರ್, ಯಾರಿಗೂ ಟ್ರೈನಿಂಗ್ ಕೊಟ್ಟಿಲ್ಲ. ಅವರು ಕೆಲವು ವೀಡಿಯೋಸ್ಗಳನ್ನು ಕಳಿಸಿದ್ದಾರೆ. ಆ ವೀಡಿಯೋಸ್ಗಳನ್ನು ನೋಡಿ ಅವರು ಕಲಿಬೇಕಾಗಿದೆ. ಹೆಚ್ಚಿನ BLOಗಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರದವರಿಗೆ ಕೈಯಲ್ಲಿ ಮೊಬೈಲ್ ಸಿಗದೆ ಮಂಗನ ಕೈಯಲ್ಲಿ ಮಾಣಿಕೆ ಇದ್ದಂಗೆ ಆಗಿದೆ. ಅವರಿಗೆ ಅದು ವಿಡಿಯೋ ಬಂದ್ರೂ ಅದನ್ನು ಕೇಳಿಕೊಂಡು ಏನು ಮಾಡಬೇಕು ಅಂತೇಳಿ ಆ ಜ್ಞಾನನೂ ಅವರಿಗೆ. ಡಿಜಿಟಲ್ ಲಿಟ್ರಸಿ ತುಂಬ ಕಡಿಮೆ ಇರೋ ಕಡೆ ಡಿಜಿಟಲ್ ಆಗಿರುತ್ತೆ. ತುಂಬಲಿಕ್ಕೆ ಹೊರಟ್ರೆ ಈ ರೀತಿ ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರ್ತವೆ. ಸರ್, ಪ್ರೊಫೆಸರ್ ಶ್ರೀಧರ್ ಸರ್, ಒಂದು ಇಂಪಾರ್ಟೆಂಟು, ಮತದಾರರು ಸರ್ಕಾರವನ್ನು ಆಯ್ಕೆ ಮಾಡಬೇಕು. ಬಟ್ ಇಲ್ಲಿ ನಡೀತಾ ಇರೋ ಹುನ್ನಾರ ನೋಡ್ತಾ ಇದ್ದಾರೆ, ಆಡಳಿತ ಇರುವ ಸರ್ಕಾರ ಮತ್ತು ಚುನಾವಣಾ ಆಯೋಗವನ್ನು ಬಳಸ್ಕೊಂಡು ಮತದಾರನೇ ಅವರು ಆಯ್ಕೆ ಮಾಡೋ ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಅಂದರೆ ಇವ್ರ ಮತದಾರ ನಮಗೆ ಮತವನ್ನು ಹಾಕಲಿ ಅನ್ನೋ ಒಂದು ಕ್ರಮವನ್ನು ಕೈಗೊಳ್ಳುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅದೇ ಆರೋಪವನ್ನು ತುಂಬ ಜನ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗ್ಬೋದು? SIR ಕರ್ನಾಟಕಕ್ಕೆ 1,10,00,000 ಜನ ಈಗಾಗಲೇ ಹೊರಗಡೆ ಇದ್ದಾರೆ, ಇನ್ನೂ 4 ಲಕ್ಷ ಜನ ಮಾಡಬೇಕು. 40 ಲಕ್ಷ ಜನ ಅನ್ಮ್ಯಾಪಿಂಗ್ ಆಗಿದ್ದಾರೆ. ಆಮೇಲೆ ಲಾಜಿಕಲ್ ಡಿಸ್ಕ್ರಿಪ್ಷನ್ಸಿಯಲ್ಲಿ ಒಂದು 80 ಲಕ್ಷ ಜನ ಇದ್ದಾರೆ. ಅದನ್ನು ಹೇಗೆ ಬಳಸ್ಕೊಳ್ಳುತ್ತೆ ಚುನಾವಣಾ ಆಯೋಗ ಅಂತ ಇನ್ನೂವರೆಗೂ ಸ್ಪಷ್ಟವಾಗಿ ಹೇಳಿಲ್ಲ. ಆಮೇಲೆ ಮೊನ್ನೆವರೆಗೂ ಅದರ್ಸಲ್ಲಿ ಕೇವಲ 30,000 ಜನ ಇದ್ದರು. 4 ದಿನದಲ್ಲಿ ಅದು 4 ಲಕ್ಷ ತಲುಪಿದೆ. ಅಂದರೆ ಅದರ್ಸ್ ಒಮ್ಮೆ 4 ಲಕ್ಷ ತಲುಪಲಿಕ್ಕೆ ಹೇಗೆ ಕಾರಣ, ಯಾರು ಅವರು ಅದರ್ಸ್ ಅಂದರೆ ಸೈನ್ ಮಾಡಲು ನಿರಾಕರಿಸ್ತಾರೋ ಬೇರೆ ಏನೋ ಕಾರಣ ಇದೆಯಾ ಅದನ್ನು ಸ್ಪಷ್ಟತೆ ಕೊಟ್ಟಿಲ್ಲ. ಇದಷ್ಟೇ ಅಲ್ಲ, ಇನ್ನು ಕರ್ನಾಟಕದ ಅಡಲ್ಟ್ಸ್ ನಾವು ವೋಟರ್ಸ್ ಒಂದು ಸೆನ್ಸಸ್ ಪ್ರಕಾರ ನೋಡ್ತಾ ಇದ್ದರೆ 5,81,00,000 ಜನ ಇರಬೇಕಂತ ಹೇಳ್ತಾರೆ. ಆ ನಂಬರ್ಸ್ ನೋಡಿದ್ರು ಇವ್ರು ಮ್ಯಾಚ್ ಆಗ್ತಾ ಇಲ್ಲ. ಎಲ್ಲ ರೀತಿಯಿಂದಲೂ ಅವೈಜ್ಞಾನಿಕವಾಗಿದೆ, ಅಸಂವಿಧಾನಿಕವಾಗಿದೆ. ಆದರೆ ಇದರ ಪರಿಣಾಮ ಎದುರಿಸಬೇಕಾದ್ರೂ ಕರ್ನಾಟಕದ ಮತದಾರರು ಏನು ಪರಿಣಾಮಗಳು ಎದುರಿಸ್ತಾರೆ ಅವರು? ಇದನ್ನು ಮತ್ತೆ ಕರ್ನಾಟಕಕ್ಕೆ ಆಗೋ ಪರಿಣಾಮ ಮತ್ತು ದೇಶಕ್ಕೆ ಆಗೋ ಪರಿಣಾಮ ಎರಡನ್ನೂ ನಾವು ನೋಡಬೇಕು. ಒಂದು, ಈ ಸಂವಿಧಾನ ಕರೆಕ್ಟಾಗಿದೆ ಅಂತ ಹೇಳಿಬಿಟ್ರಲ್ಲ ಅವರು. ಆದರೆ ವೆಸ್ಟ್ ಬೆಂಗಾಲಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಬಂದರು. ಅದನ್ನ ಹಿಂದೆ ಯಾರೂ ಕಂಡು ಕೇಳೇ ಇರಲಿಲ್ಲ, ಅದು ಮುಂಚೆ ಎಲ್ಲೂ ಇರಲಿಲ್ಲ. ಇನ್ಫ್ಯಾಕ್ಟ್ SIR ಇರಲಿಲ್ಲ ಮುಂಚೆ. ಅನ್ಬುಕುಮಾರ್ ಅವ್ರು ಕೇಳಿದ್ರೆ ಇದು 3ನೇ SIR ಅಂತೇನೋ ಹೇಳಿದ್ರು. ಅದು ಹೆಂಗೆ ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ಮುಂಚೆ ಬರೀ ಸ್ಪೆಷಲ್ ರಿವಿಷನ್ ಇಂಟೆನ್ಸಿವ್ ರಿವಿಷನ್ ಇರ್ತಿತ್ತು. ಎರಡೂ ಸೇರಿ ಮಾಡಿದಂಥ ಈ ಹೊಸ ಪಾಕ ಏನಿದೆ ಅದು ಒಂದೊಂದು ಕಡೆಗೆ ಒಂದೊಂದು ರೀತಿಯಲ್ಲಿ ಅವರು ಬಳಸ್ತಾ ಇದ್ದಾರೆ. ಸೊ ಅಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತಂದರು. ಈಗ ಅದನ್ನು ಸೇರಿಸಿ ಇಲ್ಲಿ ಅದರ್ಸ್ ಅನ್ನೋ ಕೆಟಗರಿ ತಂದರು.
ಇನ್ನು ಬೇರೆ ರಾಜ್ಯದಲ್ಲಿ ಇನ್ನೂ ತರ್ತಾರೆ ಗೊತ್ತಿಲ್ಲ. ಹೇಳ್ದಂಗೆ ಈ ವಿವೇಕ ಕೆಟಗರಿನಲ್ಲಿ ಹೇಗೆ ಮತ ಕಳ್ಕೊಂಡವ್ರಿಗೆ ಮುಂದೆ ಅವರ ನಿಜವಾದ ಅಸ್ತಿತ್ವ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆಯೋ, ಹಾಗೆಯೇ ಈ ಅದರ್ಸ್ ಅನ್ನೋ ಕೆಟಗರಿನಲ್ಲಿ ಹೇಗೆ ಡಿಫೈನ್ ಮಾಡ್ತಾರೆ ಅನ್ನೋದು ಅಸ್ಪಷ್ಟವಾಗಿದೆ. ಏಕೆಂದರೆ BLOಗಳು ಡಿಫೈನ್ ಮಾಡಿದ್ದೇ ಲಾಸ್ಟಾ, ಅಥವಾ ಅದಕ್ಕೊಂದು ಟ್ರೈಬ್ಯುನಲ್ ಇರುತ್ತಾ, ಆ ಟ್ರೈಬ್ಯುನಲ್ ಇರಬೇಕು, ಅದಕ್ಕೆ ಒಬ್ಬ ಜಡ್ಜ್ ಆಗೋದು. ಟ್ರೈಬ್ಯುನಲ್ ಇದ್ದರೆ ಯಾವ ಕಾಲಕ್ಕೆ ಅದು ಬಗೆಯುತ್ತೆ? ಅಥವಾ ನಮ್ಮ ಸುಪ್ರೀಂ ಕೋರ್ಟ್ ಹೇಳ್ದಂಗೆ ಇನ್ನೇನು ಪ್ರತಿ ಚುನಾವಣೆಗೂ ನೀವು ಓಟ್ ಹಾಕಬೇಕು ಅಂತ ಏನಿದೆ? ಇದೊಂದು ಭಾಳ ಬೇಜವಾಬ್ದಾರಿ ಮಾತು. ಅದನ್ನು ಹೇಳಿ ಸುಪ್ರೀಂ ಕೋರ್ಟ್ ಹೇಳಲು ಸಾಧ್ಯವಿಲ್ಲದ ಮಾತನ್ನು ನೀವು ಕಳ್ಕೊಂಡ್ರೆ ಪರವಾಗಿಲ್ಲ, ನಿಮಗೆ ಮುಂದಿನ ಎಲೆಕ್ಷನ್ ಇದೆ ಅಂತ. ಆದರೆ ಮುಂದಿನ ಎಲೆಕ್ಷನ್ನಲ್ಲಿ ಬದುಕೇ ಇಲ್ಲೇ ಇರೋರು ಕೂಡ ಡಿಲೀಟ್ ಆದರೆ ಅವ್ರಿಗೊಂದು ಚಾನ್ಸ್ ಬೇಕಲ್ಲ, ಪ್ರಜಾಪ್ರಭುತ್ವದ ಅಡಿಪಾಯ ಅವ್ರ ತಾನೆ. ಸೊ ಈ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲದೆ ಇರೋವಂಥ ಒಂದು ಉತ್ತರ ಸಾಧ್ಯ ಇಲ್ಲದೆ ಇರೋಂಥ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ನಾವು ಕೇಳ್ಕೊಳ್ಬೇಕಾಗಿದ್ದೆ ಏನಂದರೆ, ಇದು ಯಾಕೆ ತರ್ತಾ ಇದ್ದಾರೆ ಹಾಗಾದರೆ? ಇದಕ್ಕೇನು ಅವ್ರಿಗೆ ಅವ್ರ ಹಿಂದೆ ಏನು ಹುನ್ನಾರ ಇದೆ, ಉದ್ದೇಶ ಏನಿದೆ ಅಂತ ಈಗಾಗಲೇ ಅನೇಕರು ಈಗಾಗಲೇ ಗೊತ್ತಿರೋ ಹಾಗೆ, ಮೊದಲು ನಮ್ಮ ದೇಶದಲ್ಲಿ NRC ಬಂತು. ಆ NRCಗೆ ದೊಡ್ಡ ಪ್ರತಿರೋಧ ಬಂತು, ಕೊರೋನಾ ಬಂತು, ಏನೋ ಕಾರಣಕ್ಕೆ ಅದನ್ನು ಹಿಂದುಕೊಳ್ಳುವಂಥ ಒಂದು ಒತ್ತಡ ಬಂತು. ಹಾಗಾಗಿ ಇದನ್ನು SIR ರೂಪದಲ್ಲಿ ಮತ್ತೆ ಜಾರಿಗೊಳಿಸ್ತಾ ಇದ್ದಾರೆ. ಆದರೆ NRCಗಿನ್ನ ಹೆಚ್ಚು ವ್ಯಾಪಕವಾಗಿ ಮತ್ತು ಭಾಳ ಬಲವಂತವಾಗಿ ಜನಗಳನ್ನು ಹೊರಗಡೆ ನೂಕುವಂಥ ಒಂದು ಪ್ರಕ್ರಿಯೆ ಇದೆ. ಹೀಗೆ ಮಾಡೋದ್ರ ಮೂಲಕ ಚುನಾವಣೆಗಳ ಮೂಲಕ ಮಾತ್ರ ಗೆಲ್ಲಕ್ಕೆ ಈ ದೇಶದಲ್ಲಿ ಸಾಧ್ಯ ಇರೋದ್ರಿಂದ, ಇನ್ನು ನಾವು ದೇಶ ಅಲ್ಲಿವರೆಗೂ ಹೋಗಿಲ್ಲ. ಚುನಾವಣೆಗಳನ್ನೇ ಬಹಿಷ್ಕರಿಸಿ ನಾನೇ ಸರ್ವಾಧಿಕಾರಿ ಅಂತ ಡಿಕ್ಲೇರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗಾಗದೇ ಇರೋವಂಥ ಸಂವಿಧಾನ ಇರೋದ್ರಿಂದ ಅವರು ಈ ಸಂವಿಧಾನವನ್ನೇ ಬಳಸಿ ಆ ಸಂವಿಧಾನ ವಿರೋಧದ ಕಾರ್ಯಗಳನ್ನ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಇದು SIR 1. ಇದ್ರ ಜೊತೆಗೇ ಈಗಾಗಲೇ ಡಿಲಿಮಿಟೇಷನ್ ಬಿಲ್ ಏನಿದೆ ಅದನ್ನು ತರಕ್ಕೆ ಸರ್ವ ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಈಗಾಗಲೇ TMCನ ಹೊಡೆದು ತಮಗೆ ಬೇಕಾಗಿರುವಂಥ ಒಂದು ಸಂಖ್ಯಾಬಲವನ್ನು ಹೆಚ್ಚಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಸತಿ ಇದಾದಮೇಲೆ ಆ ಡಿಲಿಮಿಟೇಷನ್ನು ಬಂದರೆ ಎಲ್ಲವೂ ಪಲ್ಲಟವಾಗುತ್ತೆ, ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗುತ್ತೆ. ಇದನ್ನು ಮುಂದಾಲೋಚನೆಯಿಂದ ಈಗಾಗಲೇ BJPಯವರು 800 ಮತ್ತು ಚಿಲ್ಲರೆ ಸೀಟ್ ಇರುವಂಥ ಒಂದು ಹೊಸ ಭವನವನ್ನು ಕಟ್ಟಿಸಿಬಿಟ್ಟಿದ್ದಾರೆ. ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ನಮ್ಮ MP ಗಳ ಸಂಖ್ಯೆ 850 ಚಿಲ್ಲರೆ ಆಗುತ್ತೆ. ಹಾಗೆ ಅದು ಹೇಳಿದಾಗ ಅವ್ರು ಹೇಳ್ಕೊತಾರೆ, ಏನು ನೋಡಿ, ನಮ್ಮ ದೇಶದಲ್ಲಿ ನಾವು ಇನ್ನೂ ಹೆಚ್ಚು MP ಗಳು ಮಾಡೋದ್ರ ಮೂಲಕ ಇನ್ನೂ ಹೆಚ್ಚು ರೆಪ್ರೆಸೆಂಟೇಟಿವ್ ಆಗಿ ಮಾಡ್ತಾಯಿದ್ದೀವಿ. ಆದರೆ ಅದ್ರ ಮೂಲಕ ತಾವು ಖಾಯಂ ಬಹುಮತವನ್ನು ಸ್ಥಾಪಿಸುವಂಥ ಒಂದು ಪ್ರಯತ್ನ ಇದು ಅಂತ ನಮ್ಗೆ ಅನಿಸುತ್ತೆ. ನಮ್ಗೆ ಒಂದೇ ಅಲ್ಲ, ಎಲ್ಲರಿಗೂ ಅನಿಸಿದೆ ಇದು. ಇಲ್ಲ ಅಂತಂದರೆ ಸುಮ್ಮನೆ ನೀನು ಒಬ್ಬ ಮತದಾರ ಅಲ್ಲ ಅಂತ ಇಷ್ಟೊಂದು ಲಕ್ಷ ಜನನ್ನು ಆಚೆ ಇಡುವಂಥ ಪ್ರಮೇಯ ಏನು? ಆದ್ದರಿಂದ ಇದರ ಭವಿಷ್ಯ ಏನಿದೆ ಅದು ಕರಾಳವಾಗಿದೆ, ಅಸ್ಪಷ್ಟವಾಗಿದೆ. ಮತ್ತು ಕೋರ್ಟ್ ಏನೇ ಹೇಳಿ ಅದು ಸಂವಿಧಾನಕ್ಕೆ ವಿರೋಧವಾಗಿದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಅದು ಈ ಸಂವಿಧಾನದ ಎಲ್ಲ ಆ್ಯಕ್ಟ್ಗಳಿಗೂ ಬೈಂಡಿಂಗ್. ಅದು ಒಂದು ರೀತಿಯಲ್ಲಿ ಅದರ ಹಿನ್ನೆಲೆ ಅದಕ್ಕೊಂದು ರಕ್ಷಾ ಕವಚ ಇದ್ದ ಹಾಗೆ. ಅದನ್ನು ಯಾರೂ ಕೂತ್ಕೊಂಡು ಇದು ಆ್ಯಕ್ಟು ಅಂತ ಡಿಫೈನ್ ಮಾಡೋದು. ಆದರೆ ಆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನು ಭಂಗಗೊಳಿಸ್ಬಿಟ್ರೆ ಪ್ರಜಾಪ್ರಭುತ್ವ ಇರುವಂಥ ಒಂದು ಕವಚವನ್ನೇ ತೆಗೆದು ಅದನ್ನು ಓಪನ್ನಾಗಿ ಇಟ್ಟಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ದೊಡ್ಡ ದುರಂತವಾದ, ಅಂದರೆ ಭಾಳ ದೊಡ್ಡ ಕರಾಳವಾದ ಭವಿಷ್ಯವನ್ನು ಸೂಚನೆ ಮಾಡೋಕ್ಕೆ ಹೊರಟಿರುವಂಥ ಒಂದು ಕೆಲಸ. ಅದನ್ನು ಜನಗಳು ಅರ್ಥ ಮಾಡಿಕೊಂಡ್ರೆ ಓಟು ತಮ್ಮದು ಇರಲಿ, ಇನ್ನೊಬ್ಬರು ಓಟ್ ಹೋಗಿದೆಯಲ್ಲ ಅನ್ನೋ ಒಂದು ಕಾಳಜಿ ಇವತ್ತು ಬರದೇ ಇದ್ದರೆ, ಇನ್ಫ್ಯಾಕ್ಟ್ ನಮ್ಮಲ್ಲಿರೋವಂಥ ಸಹೋದರತ್ವದ ಕಲ್ಪನೆ ಅಂದರೆ ಅದೇನೆ. ನನಗೋಸ್ಕರ ಅಲ್ಲ, ಜೊತೆ ಇಲ್ಲಿರೋರಿಗೆ ತನ್ನಂತೆ ಪರರ ಬಗೆಬೇಕು ಅಥವಾ ಲೌದೇ ನೈಬರ್ ಅನ್ನಬೇಕು ಅಂದರೆ ಇದೇ ಅರ್ಥ. ಯಾಕೆಂದರೆ ಸಹೋದರತ್ವವನ್ನು ಯಾರೂ ಸಂವಿಧಾನತ್ವವಾಗಿ ನಮ್ಮ ಮೇಲೆ ಹೇರೋಕ್ಕಾಗಲ್ಲ. ಬೇರೆದನ್ನು ಕಾನೂನು ಮಾಡ್ಬೋದು, ಈಕ್ವಾಲಿಟಿ ಕಾನೂನು ಮಾಡ್ಬೋದು, ಸಮಾನತೆ ಕಾನೂನು ಮಾಡ್ಬೋದು, ಸಹೋದರತ್ವಕ್ಕೆ ಕಾನೂನು ಮಾಡೋಕ್ಕಾಗಲ್ಲ. ಅದು ನಾವೇ ಬೆಳೆಸ್ಕೋಬೇಕಾಗಿರೋದು. ಆಶೆ ಏನು ಅಂದರೆ ನಮ್ಮಲ್ಲಿ ಈಕ್ವಾಲಿಟಿ ಇದ್ದರೆ, ಫ್ರೀಡಮ್ ಇದ್ದರೆ ಸಹೋದರತ್ವನೂ ಆಟೋಮ್ಯಾಟಿಕ್ಕಾಗಿ ಬೆಳೆಯುತ್ತೆ ಅಂತ. ಆದರೆ ಅದು ಇಲ್ಲ. ನಮ್ಮಲ್ಲಿ ನಿಜವಾಗ್ಲೂ ಒಂದು ರೀತಿಯಲ್ಲಿ ಸ್ವಾರ್ಥ ಬಂದಿದೆ. ನನ್ನದೊಂದು ವೋಟ್ ಸಿಕ್ಬಿಟ್ರೆ ಸಾಕು ಅಂಥೇಳಿ ಅನೇಕರು ಈಗ ಲಂಚ ಕೊಟ್ಟು ಕಷ್ಟಪಟ್ಟು ದುಡ್ಡು ಕಳ್ಕೊಂಡು ಏನೋ ಒಂದು ಸರ್ಟಿಫಿಕೇಟ್ ಹುಡುಕಿ ಓಡಾಡ್ತಾ ಇದ್ದಾರೆ. ತಮ್ಮದು ಹೋದರೆ ಸಾಕು, ಬೇರೆಯವ್ರಿಗಿಲ್ಲ ಅಂತ. ಅದರಿಂದ ನಮ್ಮ ಕಳಕಳಿ ಏನಂದರೆ,
ನಾವು ಇಡೀ ಈ SIR ಬಗ್ಗೆ ಹೋರಾಟ ಮಾಡ್ತಿರೋದು ಒಂದು ಕಳಕಳಿ ಅಂದರೆ ನಿಮ್ಮ ಮತ ಇದೆಯೋ ಇಲ್ವೋ ಅನ್ನೋದು ಮುಖ್ಯವಾದ ಪ್ರಶ್ನೆನೇ. ಆದರೆ ಪಕ್ಕದ ಮನೆಯವರು ಓಟ್ ಇದೆಯಾ ಇಲ್ವೋ ಅನ್ನೋದು ಅಷ್ಟೇ ಮುಖ್ಯವಾದ ಪ್ರಶ್ನೆ ಅಂತ ಅಂದ್ಕೊಳ್ಳೋವರೆಗೆ ಪ್ರಜಾಪ್ರಭುತ್ವ ಉಳಿಯಲ್ಲ. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಈ ಸಹೋದರತ್ವ ಇರಬೇಕು. ಹಾಗಾಗಿ ಇದ್ರ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ತುಂಬ ಇಂಪಾರ್ಟೆಂಟ್ ಹೇಳಿದರೆ ಸರ್. ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರೆ ಸಂವಿಧಾನಿಕ ನೈತಿಕ ಪ್ರಶ್ನೆ, ಸಂವಿಧಾನಾತ್ಮಕವಾದ ನೈತಿಕ ಪ್ರಶ್ನೆ ಇದು ಈ ಸರ್ಕಾರಕ್ಕಿದೆ ಅಂತ ಅನ್ಸಲ್ಲ. ಯಾಕಂದ್ರೆ ಅಹಮ್ನಿಂದ ಮಾತಾಡಿ ರಾಜೀನಾಮೆ ಕೊಡಲಾರ್ದ ಸರ್ಕಾರ ಇದೆ ಅಂತ ಹೇಳಿದರು. ಕೊನೆಗೂ CJP ಅವರ ಒತ್ತಡಕ್ಕೆ ಮಾಡೋದು, ಎಲ್ಲ ವಿದ್ಯಾರ್ಥಿಗಳು ಹೋರಾಟಕ್ಕೆ ಮಾಡೋದು, ಯಾವ ಸಚಿವ ರಾಜೀನಾಮೆ ಕೊಟ್ಟರು, ನೀನು ಅದ್ಭುತ ತ್ಯಾಗ ಮಾಡಿದಾನೆ, ಸಾಧನೆ ಮಾಡೋ ಅನ್ನೋ ರೀತಿಯಲ್ಲಿ ಅವನನ್ನು ವಿಜೃಂಭಿಸಿದರು, ಅವ್ರನ್ನ ಸ್ವಾಗತ ಮಾಡಿ ಕೇಕೆಗೆ ಹಾಕಿದರು ಅಂತ. ಅಂದರೆ ನೈತಿಕ ಪ್ರಶ್ನೆನೇ ಇವ್ರಿಗೆ ಬರಲ್ಲ ಅನ್ಸುತ್ತೆ, ಅದನ್ನೆಲ್ಲ ದಾಟಿ ಹೋಗಿದ್ದಾರೆ. ಬಟ್ ಎಲ್ಲ ಒಂದು ಹೋರಾಟ ಒಂದು ಹಂತಕ್ಕೆ ಬಂದು ನಿಂತಾಗ ಒಂದು ವೇದಿಕೆ ಮಾಡ್ಕೊಂಡಿದ್ದಾರೆ. ಏನು ಡಿಮಾಂಡ್ಗಳು ಏನಿದೆ ಮುಖ್ಯವಾಗಿ ಫಾದರ್ ಅರುಣ್? ಸೊ ಮುಖ್ಯವಾಗಿ ಕರ್ನಾಟಕದಲ್ಲಿ ಈಗ ನೋಡೋದಾದ್ರೆ ಇಷ್ಟೆಲ್ಲ ಡಿಲೀಟ್ ಆಗಿರುವ, ಆದರೆ ಇದರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕು. ಬರೀ ಎಲೆಕ್ಷನ್ ಕಮಿಷನ್ ತನಿಖೆ ಮಾಡಿದರೆ ಸಾಧ್ಯ ಆಗೋದಿಲ್ಲ. ಸಾಮಾಜಿಕ ಸಂಘಟನೆಗಳನ್ನು ಅವರನ್ನು ಅವರ ವಿಚಾರ ಮಂಡಿಸಲು ಕೂಡ ನಾವು ಅವಕಾಶ ನೀಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೇವೆ. ಎಷ್ಟು ಡಿಲೀಷನ್ ಆಗಿದೆ ಅಂತ ಹೇಳಿದ್ರೆ ಸುಮ್ಮನೆ ತನ್ನಿಂತಾನೇ ಆಗೋದಿಲ್ಲ. ಯಾಕಾಗಿವೆ ಅಂಥೇಳಿ ಇದರ ಒಂದು ಸಮಗ್ರ ತನಿಖೆ ಆದರೆ ನಮಗೂ ಗೊತ್ತಾಗುತ್ತೆ ಏನು ರೀಸನ್ ಇದೆ ಅಂಥೇಳಿ. ಮತ್ತು ಆ ರೀಸನ್ ವಿರುದ್ಧವಾಗಿ ನಾವು ಕೆಲಸ ಮಾಡಿಕೊಂಡು ಇನ್ನಷ್ಟು ಜನರಿಗೆ ನಾವು ಪುನಃ SIR ಒಳಗೆ ತರಲಿಕ್ಕೆ ಒಂದು ನಮಗೆ ಸಾಧ್ಯ ಇದೆ. ಅದು ನಮ್ಮ ಫಸ್ಟ್ ಡಿಮಾಂಡ್. ಎರಡನೇ ಡಿಮಾಂಡ್, ಈಗಾಗಲೇ ನೂರ್ ಶ್ರೀಧರ್ ಅವರು ಹೇಳಿದರು, ಸ್ಥಳಾಂತರಗೊಂಡವರಿದ್ದಾರೆ ಹಾಗೂ ಮನೆಯಲ್ಲಿ ಇಲ್ಲದವರಿದ್ದಾರೆ, ಅವರನ್ನು ಯಾವ ಕಾರಣಕ್ಕೂ ಡಿಲೀಟ್ ಲಿಸ್ಟಿಗೆ ಹಾಕಬಾರ್ದು ಅಂಥೇಳಿ ನಮ್ಮ ಒಂದು ಡಿಮಾಂಡ್ ಇದೆ. ಯಾಕಂತ ಹೇಳಿದ್ರೆ ಒಮ್ಮೆ ಡಿಲೀಟ್ ಲಿಸ್ಟಿಗೆ ಹಾಕಿದರೆ ಪುನಃ ಅವರು ಫಾರ್ಮ್ ನಂಬರ್ 6ಗೆ ಬರೆದು ಪುನಃ ಹೊಸತಾಗಿ ಶುರು ಮಾಡಬೇಕಾಗಿದೆ. ಅವರಿಗೆ ಫಾರ್ಮ್ ನಂಬರ್ 8 ತುಂಬಿಸೋ ಒಂದು ಹಕ್ಕನ್ನು ಕೊಡಬೇಕು. ಮತ್ತು ಅವರು ಎಲ್ಲಿ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ, ಸ್ಥಳಾಂತರಗೊಂಡ್ರೆ ಎಲ್ಲಿ ಹೋಗಿದ್ದಾರೆ ಅಂತೇಳಿ ನೋಡಿಕೊಂಡು ಅವರನ್ನು ಪುನಃ ಫಾರ್ಮ್ ನಂಬರ್ 8 ತುಂಬಿಸಿ ಅವರನ್ನು ನಾವು ವಾಪಸ್ ನಮ್ಮ ಮತದಾರ ಪಟ್ಟಿಗೆ ಸೇರಿಸಬೇಕಂತ ಹೇಳಿದೆ. ಮತ್ತು ಈಗ ಏನು ನಾವು ಎನ್ಯುಮರೇಷನ್ ಫಾರ್ಮ್ಗಳನ್ನು ತಗೊಂಡಿದ್ದಾರೆ, ಎಲೆಕ್ಷನ್ ಕಮಿಷನ್ ಪ್ರಕಾರ 100ಕ್ಕೆ 100 ಹೋಗಿದೆ. ಆದರೆ 50% ಮಂದಿಗೆ ಇನ್ನೂ ಅದು ಸಿಕ್ಕಿಲ್ಲ. ಅದು ಎಲ್ಲಿ ಹೋದವು ನಮಗೂ ಗೊತ್ತಿಲ್ಲ. ಆದರೆ ಎಲೆಕ್ಷನ್ ಕಮಿಷನ್ ಪ್ರಕಾರ ಅವರ ಕಮಿಷನ್ ರೂಮಿಂದ ಹೊರಗೆ ಹೋಗಿವೆ. ಜನರಿಗೆ ಮುಟ್ಟಿದವೋ ಇಲ್ಲ ಅದು ಗೊತ್ತಿಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ದೇವೆ, ಈ ಎನ್ಯುಮರೇಷನ್ ಫಾರ್ಮ್ ತುಂಬಿಸಿ ಕೊಡಲು ಇನ್ನೊಂದು ತಿಂಗಳ ಕಾಲಾವಕಾಶ ನಮಗೆ ಕೊಡಿ ಅಂತೇಳಿ ನಾವು ಎಲೆಕ್ಷನ್ ಕಮಿಷನಿಗೆ ನೇರವಾಗಿ ಕೇಳ್ತಾ ಇದ್ದೇವೆ. ಅದೇ ರೀತಿ ಕರಡು ಪಟ್ಟಿ ಪ್ರಕಟವಾದ ನಂತರ ಚುನಾವಣಾ ಆಯೋಗದ ಮ್ಯಾನ್ಯುವಲ್ನಲ್ಲಿ ಇರುವ ನಿರ್ದೇಶನದಂತೆ ಪ್ರತಿ ಬೂತ್ ಪ್ರದೇಶದಲ್ಲಿ ಸಾರ್ವಜನಿಕ ಪರಿಶೀಲನಾ ಸಭೆ ನಡೆಸಬೇಕು. ನಾವು ಸೋಷಲ್ ಆಡಿಟ್ ಅಂತೇಳಿ ಕರೀತೇವೆ. ಈ ಸಭೆ ನಡೆಸಿದಲ್ಲಿ ಅಲ್ಲಿ ಜನರ ಮುಂದೆನೇ ಅವರ ಹೆಸರುಗಳನ್ನು ಓದಿ ಹೇಳಿಕೊಂಡು ಯಾರು ಇದ್ದಾರೆ ಯಾರು ಇಲ್ಲ ಅಂಥೇಳಿ ಆ ಸಭೆಯಲ್ಲಿ ನಿರ್ಧಾರ ಮಾಡಿಕೊಂಡು ಯಾರು ಅಲ್ಲಿ ಇದ್ದಾರೆ ಅವರನ್ನೆಲ್ಲರನ್ನು ಮತದಾರ ಪಟ್ಟಿಗೆ ತಕ್ಷಣ ಸೇರಿಸಬೇಕಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇದೇ ನಮ್ಮ ಮುಖ್ಯ 4 ಡಿಮಾಂಡ್ ಏನಿದೆ, ಬೇಡಿಕೆಗಳೇನಿವೆ. ನಾವು ನಮ್ಮ ವತಿಯಿಂದ ಇವತ್ತು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ಅದನ್ನೇ ಮುಂದಕ್ಕಿಟ್ಟಿದ್ದೇವೆ. ನಿಮ್ಮ ಮುಂದೆನೂ ಇದೇ 4 ಬೇಡಿಕೆಗಳನ್ನು ಮುಂದೆ ಇಡ್ತಾ ಇದ್ದೇವೆ. ಈ ಸರ್ಕಾರ ಅಥವಾ ಈ ಚುನಾವಣಾ ಆಯೋಗ ಇಲ್ಲಿವರೆಗೂ ಯಾರಿಗೂ ಮಣಿದಿಲ್ಲ. ಅದು ಒಂದು ಯುವ ಜನಾಂಗದ ಹೋರಾಟವನ್ನು ಬಿಟ್ಟರೆ ಸರ್ಕಾರ ಎಂದು ಜನರಿಗೆ ಉತ್ತರ ಕೊಡುವ ಉತ್ತರದಾಯಿತ್ವವನ್ನೇ ಹೊಂದಿಲ್ಲದ ಸರ್ಕಾರ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ ಒಂದು ಪ್ರೆಸ್ ಮೀಟ್ ಮಾಡಲಿಲ್ಲ ನಮ್ಮ ಪ್ರೈಮ್ ಮಿನಿಸ್ಟ್ರು, ಬೇರೆ ಮಿನಿಸ್ಟ್ರುಗಳು ಅದೇ ರೀತಿ ವರ್ತಿಸ್ತಾ ಇದ್ದಾರೆ. ಚುನಾವಣಾ ಆಯೋಗವು ಈವರೆಗೂ ಯಾವ ಅದರ್ಸ್ ಅಂದರೆ ಏನು, ಶಿಫ್ಟ್ ಯಾಕೆ ಹಿಂಗೆ ಮಾಡ್ತಾ ಇದೆ ಅನ್ನೋದಕ್ಕೂ ಉತ್ತರ ಕೊಡ್ತಾ ಇಲ್ಲ. ಈ ಡಿಮಾಂಡ್ಗಳು ಈಡೇರದಿದ್ದರೆ ಏನು ವಿರೋಧಿ ಒಕ್ಕೂಟದ SIR ವಿರೋಧಿ ಒಕ್ಕೂಟದ ಮುಂದಿನ ದಾರಿ ಏನು? ಅದು ಯಾವುದೇ ಪವರ್ಸ್ ಇರಲಿ, ಅದು ಎಂಥನೇ ಅಧಿಕಾರ ಇರಲಿ, ಜನರ ಬಲದ ಮುಂದೆ, ಜನರ ಇದ್ರ ಮುಂದೆ ಬಗ್ಲೇಬೇಕು. ಬರೀ ಮನೆ ಯೂತಿಂದ ಮಾತ್ರ ಅಲ್ಲ, CAA NRCನೇ ನೀವು ಚೆನ್ನಾಗಿ ನೋಡಿದ್ದೀರಿ. CAA NRC ತಂತು, ಅದು ಕೂಡ ಅಲ್ಪಸಂಖ್ಯಾತ ಸಮುದಾಯ ತಂದರು. ಅದಕ್ಕಿಂತ ಹಿಂದೆ ರಾಮ ಮಂದಿರದ್ದು ತಂದರು, ತಲಾಕ್ದೆಲ್ಲ ಕೂಡ ತಂದು ಅದನ್ನೆಲ್ಲ ಕೂಡ ಮುಸ್ಲಿಂ ಸಮುದಾಯ ಬೀದಿಗೆ ಬರಲಿಲ್ಲ. ಅವ್ರಿಗೇನು ಅನ್ನಿಸ್ತು, ಏನು ಬೇಕಾದ್ರೂ ಮಾಡಿದ್ರು ಕೂಡ ನಾವು ನಡೀತದೆ ಅಂತ ಹೇಳಿದ್ರು. CAA NRC ತಂದು ಅವ್ರ ನಾಗರಿಕತ್ವನೇ ರದ್ದು ಮಾಡೋಕ್ಕೆ ಹೊರಟಾಗ ಏನಾಯಿತು, ಎಲ್ಲರೂ ಅಚ್ಚರಿ ಪಡೆಯುವ ರೀತಿಯಲ್ಲಿ ಜನಸ್ತೋಮ ಬೀದಿಗೆ ಬಂತು. ಬೃಹತ್ ಹೋರಾಟ ನಡೀತು. ಎಷ್ಟು ಮಟ್ಟಿಗೆ ಹೋಯ್ತಪ್ಪ ಅಂದರೆ, ಜನಾಂದೋಲನ ಎಂಥ ಒತ್ತಡ ಕ್ರಿಯೇಟ್ ಮಾಡ್ತಪ್ಪ ಅಂದರೆ, 10 ವಿರೋಧ ಪಕ್ಷಗಳು, 10 ರಾಜ್ಯಗಳ ವಿರೋಧ ಸರ್ಕಾರಗಳು ಅವರು ನಮ್ಮ ರಾಜ್ಯಗಳಲ್ಲಿ CAA NRCನ ಜಾರಿಗೊಳಿಸೋದಿಲ್ಲ, ಅವರು NPR ಅಂತೇಳಿ ಸರ್ವೆ ಕಾರ್ಯಕ್ರಮ ತಂದರು, ಅದನ್ನು ನಾವು ಮಾಡೋದಿಲ್ಲ ಅಂತ ಬಂತು. ಅದು ಎಷ್ಟು ಮಟ್ಟಿಗೆ ಸಂವಿಧಾನ ಬಿಕ್ಕಟ್ಟು ಕ್ರಿಯೇಟ್ ಆಗಿ ಬಂತು. ಈಗ ಅದನ್ನು ಜಾರಿ ಮಾಡಲೇಬೇಕು ಅಂದರೆ 10 ಸರ್ಕಾರಗಳನ್ನು ವಜಾಗೊಳಿಸ್ಬೇಕಂತ ಇಕ್ಕಟ್ಟು ಕ್ರಿಯೇಟ್ ಆಯಿತು.
ಅವಾಗ ಅವ್ರು CNRC ಪುಷ್ ಮಾಡೋಕ್ಕೆ ಬಂದಂಥವ್ರು ಕೋವಿಡ್ ಬಂತು ಅಂತ ಕಾರಣ ಹೇಳಿ ವಾಪಸ್ ಹೋದ್ರು. ಸೊ ಹಂಗಾಗಿ ಈ ದೇಶದ ಜನ ಇದನ್ನು ಸೋಲಿಸಿದ್ದಾರೆ ಸಂಚಲನ. ಎರಡನೇ ಸಾರಿ ರೈತಾಂದೋಲನದ್ದು ಕೂಡ 3 ಕೃಷಿ ಕಾಯ್ದೆಗಳು ತಂದಾಗಲೂ ಕೂಡ ಕೋವಿಡ್ ನಡೀತಿದ್ದಂಥ ಸಂದರ್ಭದಲ್ಲಿ ಜನ ಬೀದಿಗೆ ಬರೋಕ್ಕಾಗಲ್ಲ, ಈ ಸಮಯ ಪಾಸ್ ಮಾಡಿಬಿಡಬೇಕು ಕೃಷಿ ಕಾಯ್ದೆ ಅಂತಲೇ ಆ ಟೈಮ್ನ ಸೆಟ್ ಮಾಡಿ ತಂದರು. ಆದರೆ ಅದೇ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು 722 ಜನ ತಮ್ಮ ಆತ್ಮಹತ್ಯೆಗಳನ್ನು ಮಾಡಿ ರೈತರು ಡೆಲ್ಲಿನ ಸುತ್ತುವರೆದು ದೊಡ್ಡ ಹೋರಾಟ ಮಾಡಿ ಕೊನೆಗೆ ಆ ಕೃಷಿ ಕಾಯ್ದೆಗಳನ್ನು ಹಿಂದಕ್ಕೆ ಮಾಡಿ ಪುಷ್ ಮಾಡಿದ್ರು. ಶಿಕ್ಷಣವನ್ನು ಕೂಡ ದೊಡ್ಡ ದಂಧೆ ಮಾಡ್ಕೊಂಡು ಮನಸ್ಸಿಗೆ ಬಂದಂಗೆ ಮಾಡ್ಕೊಂಡು ಹೋಗ್ತಿದ್ರು. ನೀಟೇ ಬೇಡ, ನೀಟೇ ತಪ್ಪು ತರಬಾರ್ದು ಅಂತ ಹೇಳಿದ್ರು ಕೂಡ ಬಲವಂತವಾಗಿ ನೀಟ್ ತಂದರು. ರಾಜ್ಯಗಳಲ್ಲಿ ನಡೀತಿತ್ತು, ಇಲ್ಲ ಸೆಂಟ್ರಲೈಸಾಗಿ ಮಾಡ್ತೀವಿ ಅಂತಂದರು. ಅದನ್ನು ದೊಡ್ಡ ಫ್ರಾಡಾಗಿ ಕನ್ವರ್ಟ್ ಮಾಡಿದ್ರು ಶಿಕ್ಷಣ ಎಲ್ಲ ಕೂಡ. ಕೊನೆಗೆ ಯೂತ್ ಬಂದರು, ಯೂತ್ ಮಾತನ್ನು ಕೂಡ ಅವ್ರಿಗೆ ಕೇಳ್ದಲ್ಲ ಇದೆಲ್ಲ ಮಾಡಿದ್ರು. ಕೊನೆಗೆ ಇಡೀ ದೇಶದ ಯೂತೇ ತಿರುಗಿಬಿತ್ತು ಹೋಯ್ತು. ಕೊನೆಗೆ ಇವತ್ತು ಸುಪ್ರೀಂ ಕೋರ್ಟನ್ನು ಒಳಗೊಂಡಂತೆ ಪ್ರತಿಯೊಬ್ಬರೂ ಕೂಡ ತಲೆ ತಗ್ಗಿಸಿ ನಿಲ್ಲುವಂಥ ಸಂದರ್ಭ ಕ್ರಿಯೇಟ್ ಆಗಿದೆ. ಸೊ ನಾಳೆ ಇದನ್ನೇನು ಮಾಡ್ತಿದ್ದಾರೆ SIR ಬರೀ ಕರ್ನಾಟಕದ ಪ್ರಶ್ನೆ ಅಲ್ಲ, ಇವತ್ತಲ್ಲ ನಾಳೆ ಇದನ್ನು ಸುಪ್ರೀಂ ಕೋರ್ಟು ರದ್ದುಗೊಳಿಸಬೇಕಾಗ್ತದೆ. ಇದೆಲ್ಲವೂ ಕೂಡ ಇಡೀ SIRನ ಸ್ಕ್ರ್ಯಾಪ್ ಮಾಡಬೇಕಾದ ಪರಿಸ್ಥಿತಿ ಬಂದೇ ಬರ್ತದೆ. ಯಾಕಂದರೆ 12 ಕೋಟಿ ಜನರನ್ನು ಇವರೆಲ್ಲ ಸ್ಕ್ರ್ಯಾಪ್ ಮಾಡಿ ಹೊರಗೆ ತಂದುಬಿಟ್ಟು ಇದು ನಡೆಸೋಕ್ಕಾಗಲ್ಲ. ಇವ್ರು ಅನ್ಕೊಂಡಿದ್ದಾರೆ ಬಲವಂತವಾಗಿ ನಾವು ಏನು ಬೇಕಾದ್ರೂ ಮಾಡಬೇಕು ಅಂದ್ರೆ ಹಂಗೆ ಆಗೋದಿಲ್ಲ ಅದನ್ನು. ಆದರೆ ಇದನ್ನು ನಾವು ಸಾಕ್ಷ್ಯ ಸಮೇತ ಇವ್ರು ತಪ್ಪು ಅನ್ನೋದನ್ನು ಪ್ರೂವ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಈಗ ನಾವೇನೀಗ ಇದನ್ನು ಹೇಳ್ತಾ ಇದ್ದೀವಿ, ನೀವು ಯಾಕೆ ಡಿಲೀಟ್ ಯಾಕೆ ಡಿಲೀಟ್ ಗೊತ್ತಿರಲಿಲ್ಲ. ನಾವು ಸ್ವಲ್ಪ ಇದನ್ನೆಲ್ಲ ಇಡೀ ಟೀಮಾಗಿ ಕೂತ್ಕೊಂಡು ಸಂಶೋಧನೆ ಮಾಡಿದ್ದು ಗೊತ್ತಾಗಿದ್ದು, ಇದು ಶಿಫ್ಟೆಡ್ ಮತ್ತು ಅಬ್ಸೆಂಟ್ ಇರೋರನ್ನ ಇವರು ಫಾರಮ್ ನಂಬರ್ 8 ಕೊಡದಲ್ಲೇ ಫಾರಮ್ ಅವ್ರನ್ನ ಡಿಲೀಟೇ ಮಾಡಾಕ್ತಿದ್ದಾರೆ ಅನ್ನೋದು ನಾವು ಈಗ ಮಾಡಿರುವಂಥದ್ದು. ಇದ್ರದ್ದನ್ನು ಹೋರಾಟ ನಡೀತದೆ. ಇದು ಕೋರ್ಟಿಗೆ ಹೋಗ್ತೀವಿ, ಕೋರ್ಟ್ ಕಾನೂನು ಹೋರಾಟನೂ ನಡೀತದೆ, ಬೀದಿ ಹೋರಾಟ ಇದಕ್ಕೆಲ್ಲ ಕೂಡ ನಡೀತದೆ. ಇದೇ ರೀತಿಯಲ್ಲಿ ಮತ್ತೆ ಇದಕ್ಕೆಲ್ಲ ನೆಕ್ಸ್ಟು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿನ ಅಲ್ಲಿ ಮಾಡ್ದಂಗೆ ಇಲ್ಲಿ ತರಬಾರ್ದು ಅಂತ ನಾವು ಹೇಳ್ತಿದ್ದೀವಿ. ನೀವು ಇಲ್ಲಿ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಈಗ ಬಂಗಾಳದಲ್ಲಿ ಇಷ್ಟು ಅವಾಂತರ ಕ್ರಿಯೇಟ್ ಆಗಿದೆ, ಆ ಅವಾಂತರ ಕರ್ನಾಟಕದಲ್ಲಿ ಆಗಲ್ಲ ಅನ್ನೋದಕ್ಕೋಸ್ಕರ ನೀವೇನು ಮಾಡ್ತೀರಿ ಅಂತ ಕೇಳ್ತಿದ್ದೀವಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಬಾಯ ಮಾತ್ರದಲ್ಲಿ ಜಿಪ್ಪಾಗಿ ಕಂಡು ಕೂತ್ಕೊಂಡಿದ್ದಾರೆ. ಅನ್ಬು ಕುಮಾರ್ ಮಾಡ್ತಾಡಲ್ಲ. BLOಗಳ ಆ್ಯಪ್ ಒಳಗಿದೆ ಒಂದು ಸರ್ಪದ ರೀತಿಯಲ್ಲಿ ಕೂತ್ಕೊಂಡಿದೆ. ಅದು ಯಾವಾಗ ಬೇಕಾದ್ರೂ ಕಚ್ಚುತ್ತದೆ ನಮ್ಮನ್ನು. ಅದನ್ನು ಯಾಕೆ ಇಟ್ಕೊಂಡಿದ್ದಾರೆ ಹೇಳಿ, ಯಾರಿಗೂ ಹೇಳ್ದಲೆ. ಇಟ್ ಈಸ್ ಎ ಟ್ರಂಪ್ ಕಾರ್ಡ್. ಇವೆಲ್ಲ ಕೂಡ ಏನಿದೆ ಆಟೋಮೆಟಿಕಲಿ ಈ ನಾವೇನು ಶಿಫ್ಟಿಂಗ್ ಏನು ಚರ್ಚೆ ಮಾಡ್ತಿದ್ದೀವಿ, ಶಿಫ್ಟಿಂಗಲ್ಲಿ ಡಿಲೀಟ್ ಆಗೋದು ಮೇನ್ ಜನ ಯಾರು, ಮೇನ್ ಜನ ಯಾರಪ್ಪ ಅಂದರೆ ಮೈಗ್ರೇಟಿಂಗ್ ಜನನೇ ಮೇಜರ್ ಡಿಲೀಟ್ ಆಗೋದು. ಮಿಡ್ಲ್ ಕ್ಲಾಸು ಸ್ವಲ್ಪ ಹೋಗುತ್ತೆ, ಬಟ್ ಮಿಡ್ಲ್ ಕ್ಲಾಸ್ಗಿಂತ ಬೇಸಿಕ್ ಕ್ಲಾಸ್ ಮೇನಾಗಿ ಹೋಗ್ತದೆ. ಬೇಸಿಕ್ ಕ್ಲಾಸ್ ಅತಿ ಹೆಚ್ಚಾಗಿ ವೋಟ್ ಮಾಡ್ತಿರೋದು ಯಾರಿಗೆ? ಬೇಸಿಕ್ ಕ್ಲಾಸ್ ಅತಿ ಹೆಚ್ಚಾಗಿ ವೋಟ್ ಮಾಡ್ತಿರೋದು BJP ಇತರ ಪಕ್ಷಗಳಿಗೆ. ಸೊ ಹಾಗಾಗಿ ಬೇಸಿಕ್ ಕ್ಲಾಸು ಹೊರಗೆ ಹೋದಷ್ಟು ಕೂಡ ಇವ್ರಿಗೆ ಅಡ್ವಾಂಟೇಜು. ಹಾಗಾಗೇ ಇದನ್ನು ಡಿಜಿಟಲ್ ಹಾಕಿ ತೆಗಿತಿರೋದು ಅವ್ರನ್ನ. ನೆಕ್ಸ್ಟು ಮ್ಯಾಪಿಂಗ್ ಅಂತ ತರ್ತಾರೆ. ಸೊ ಮ್ಯಾಪಿಂಗ್ ವಿಚಾರದಲ್ಲೂ ಕೂಡ ಹೋಗೋಂಥವ್ರು ಯಾರು? ಡಾಕ್ಯುಮೆಂಟ್ಸ್ ಇಲ್ದಿರೋ ಜನ. ಡಾಕ್ಯುಮೆಂಟ್ಸ್ ಇಲ್ದಿರೋರು ಯಾರು? ಡಾಕ್ಯುಮೆಂಟ್ಸ್ ಇಲ್ದಿರೋದು ಆದಿವಾಸಿಗಳು, ಅಲೆಮಾರಿಗಳು, ಈ ಜನನೇ. ಅವರು ಕೂಡ ಯಾರು? ಅವರು ಹೆಚ್ಚಾಗಿ BJP ವೋಟರ್ಸೇ. ಅವ್ರು ಹೋದಷ್ಟು ಒಳ್ಳೆಯದು. ಮೂರನೇದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಟಾರ್ಗೆಟ್ ಮಾಡೋದು ಯಾರು? ಮೈನಾರಿಟೀಸ್ನ. ಬಾಂಗ್ಲಾದೇಶ ಪಶ್ಚಿಮ ಬಂಗಾಳದಲ್ಲಿ ಡಿಲೀಟ್ ಮಾಡಿರೋದ್ರೊಳಗೆ 3ರಲ್ಲಿ 2 ಭಾಗದಷ್ಟು ಮುಸ್ಲಿಮ್ಸ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಬಂದಂಥವ್ರು. ಹೆಂಗಪ್ಪ ನಿಮ್ಗೆ ನಂಬರ್ಗಳ ಸ್ಪೆಲ್ಲಿಂಗ್ ವ್ಯತ್ಯಾಸಗಳಾದರೆ, ಅಡ್ರೆಸ್ ವ್ಯತ್ಯಾಸ ಆದರೆ, ವಯಸ್ಸಿನ ವ್ಯತ್ಯಾಸ ಆದರೆ ಎಲ್ಲ ಸಮುದಾಯಗಳದ್ದು ಬರಬೇಕಲ್ಲ. ಮುಸ್ಲಿಮ್ಸ್ ಮಾತ್ರ ಹೆಂಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಜಾಸ್ತಿ ಬರ್ತಾರೆ? ಅದು ಟ್ರಂಪ್ ಕಾರ್ಡ್ ಅವರಿಗೆ. ಕೊನೆಗೆ ತಾವು ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ತೆಗಿಲೇಬೇಕು. ಮುಸ್ಲಿಮ್ಸ್ ಗೊತ್ತಿದೆ ಅವ್ರು ಹೆಂಗೋ ನಮ್ಗೆ ವೋಟ್ ಮಾಡಲ್ಲ ಅಂತ. ನಮಗೆ ಎಷ್ಟು ಪರ್ಸೆಂಟ್ ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ತೆಗಿಬೇಕು ಅಂದರೆ ಎಷ್ಟು ಮುಸ್ಲಿಮ್ಸ್ನ ತೆಗಿಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದನ್ನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬೆಳೆಸ್ತಾರೆ. ಇದೆಲ್ಲ ಆಲ್ಗಾರಿಸಮ್. ನೀವು ಮೀಡಿಯಾದಾರ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಆಲ್ಗಾರಿಸಮ್ ಮೇಲೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇದು ಒಂದೊಂದು ಓಟ್ ಹಿಡಿದು ಮಾಡಲ್ಲ. ಜಸ್ಟ್ ಒಂದು ಕಮೆಂಟ್ ಸಾಕು, ಎಲ್ಲ ಡೆಲ್ಲಿಯಲ್ಲಿ ನಡೆಯೋದು. ಇವರೆಲ್ಲ ನೀವು ಎಂಟ್ರಿ ಮಾಡ್ಕೊಡೋದು ಅಷ್ಟೇ, ಎಲ್ಲವೂ ನಡೆಯೋದು ಡೆಲ್ಲಿ ಒಳಗಡೆ. ಡೆಲ್ಲಿ ಒಳಗೆ 1 ಕಮೆಂಟ್ ಸಾಕು. ಅರೇಬಿಕ್ ನೇಮ್ಸ್, ವೆಸ್ಟರ್ನ್ ನೇಮ್ಸ್ ಅಂತ ಹೇಳಿದ್ರೆ ಕ್ರಿಶ್ಚಿಯನ್ಸು, ಅರೇಬಿಕ್ ನೇಮ್ಸ್ ಅಂದರೆ ಮುಸ್ಲಿಮ್ಸು. ಈ ನೇಮ್ಸ್ಗಳು ಏನಿದ್ದಾವೆ ಅದನ್ನು ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೂ ಇದನ್ನು ಟೈಟಾಗಿ ಫಿಲ್ಟ್ರ್ ಮಾಡು ಅಂತ 1 ಕಮೆಂಟ್ ಕೊಟ್ಟರೆ ಮುಗೀತು. ಸೊ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಸಣ್ಣ ಪುಟ್ಟ ಇರ್ತದೆಪ್ಪ, ಕಳ್ಳನ ಬಂದು ಪಿಳ್ಳೆನೆವ ಅಂತ ಒಂದು ಸಣ್ಣ ಈ ಟ್ರಾಫಿಕ್ ಪೊಲೀಸ್ ಹಿಡಿದ್ರೆ ಹೇಳ್ತಾರಲ್ಲ, ನಿಮ್ಮ ಗ್ಲಾಸ್ ಮಿರರು ಇದ್ರು ಒಂದು ಕೇಸ್ ಆಗ್ತದೆ, ಏನೋ ಒಂದು ಹಾಕ್ತಾರಲ್ಲ. ಇದು ಹಂಗೇನೆ ಒಂದು ನೆಪ ತೋರಿಸ್ತಾರೆ, ಏನೋ ಒಂದು ನೆಪ ತೋರಿಸಿ ಇಲ್ಲಿ ಸ್ಪೆಲ್ಲಿಂಗ್ ಇದೆ ಅಂತೇಳಿ ಮಾಡ್ತಾರೆ. ಸೊ ಇಂಥ ಒಂದು ಗೇಮ್ ಬರ್ತಿದ್ದಾರೆ. ಬಟ್ ಇದನ್ನು ಇವರು ನಾವು ಏನೇ ಬೇಕಾದ್ರೂ ಮಾಡ್ಬೋದು, ನಡೆಸ್ಕೊ, ಹಂಗೆ ಆಗೋದಿಲ್ಲ. ಅಷ್ಟು ಅಲ್ಲ, ಕರ್ನಾಟಕ ಅಂತೂ ಅಷ್ಟು ಸುಲಭವಾಗಿ ಬಿಡೋಲ್ಲ. ನಿಮಗೆ ಹೆಜ್ಜೆಗೂ ಹಿಡಿತೀವಿ. ಅನ್ಬು ಕುಮಾರ್ ಅವರೇ, ನೀವು ಬಂದುಬಿಟ್ಟು ಕೋಟಾಕಣಿಗೆ ಮಾತಾಡೋದು ನಿಮ್ಮ ಕೈಯಲ್ಲಿ ಏನೂ ಇಲ್ಲ, ನಮ್ಗೆ ಚೆನ್ನಾಗಿ ಗೊತ್ತಿದೆ. ನೀವು ವ್ಯಕ್ತಿಗತವಾಗಿ ನೀವೇನೇ ಇರ್ಬೋದು, ನಮ್ಗೆ ಸಂಬಂಧ ಇಲ್ಲ. ಆದರೆ ಅನ್ಬು ಕುಮಾರ್ ಅವರು ಒಂದು ಕ್ಲರ್ಕ್ ಇದ್ದಂಗೆ, ಅವ್ರ ಕೈಯಲ್ಲಿ ಯಾವ ಪವರ್ಸು ಇಲ್ಲ, ಅವ್ರ ಕೈಯಿಂದ ಏನೂ ಆಗಲ್ಲ. ಎಲ್ಲ ದಿಲ್ಲಿ ದೊರೆಗಳಿಂದ, ಎಲೆಕ್ಷನ್ ಕಮಿಷನಿಂದ ನಡೀತಿರುವಂಥ ಗೇಮು. ಇದನ್ನು ನೀವು ತಿದ್ಕೊಳ್ಳಿಲ್ಲ ಅಂದರೆ, ಮನಸ್ಸಿಗೆ ಬಂದಂಗೆ ದಬಾಯಿಸಿ ನೀವು ಹೀಗೆ ಮೂವ್ ಮಾಡ್ತೀರಾ ಅಂತ ಹೇಳಿದ್ರೆ, ನಮಗೂ ಒಂದು ತಾಳ್ಮೆಯ ಒಂದು ಮಿತಿ ಇರ್ತದೆ. ನಾವು ತಾಳ್ಮೆಯಿಂದ ಕಾಯ್ತಲೇ ಇದ್ದೀವಿ. ಆದರೆ ಇದನ್ನು ಹೀಗೆ ಆಗೋದಿಲ್ಲ.
ನೀವು ಈಗ ನಾವು ಆಗಸ್ಟ್ 17ರಿಂದಲೇ ಶುರು ಆಗ್ತದೆ. ನಾವು ಹೇಳ್ತಾ ಇದ್ದೀವಿ, ಕನ್ವಿನ್ಸ್ ಮಾಡ್ತಾ ಇದ್ದೀವಿ, ಪತ್ರ ಬರಿತಾ ಇದ್ದೀವಿ, ಭೇಟಿ ಆಗ್ತಾ ಇದ್ದೀವಿ, ಸುಮಾರು ಸರಿ ಭೇಟಿ ಆಗಲಿಕ್ಕೆ ಮತ್ತೆ ಕೇಳ್ತಾ ಇದ್ದೀವಿ. ಅವ್ರಿಗೆ ಭೇಟಿ ನಿಲ್ಲಿಸ್ಬಿಟ್ಟಿದ್ದಾರೆ, ಭೇಟಿಗೆ ಅವಕಾಶ ಕೊಡಲ್ಲ, ಅವರು ಚರ್ಚೆನೇ ಮಾಡಲ್ಲ, ಅವರು ಯಾವ ಪ್ರಶ್ನೆಗೂ ಉತ್ತರ ಕೊಡಲ್ಲ. ಅವ್ರು ಸರ್ವಾಧಿಕಾರಿಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ. ನೀವು 17ಕ್ಕೆ ಏನಾದರೂ ಮತ್ತೆ ಹಿಂಗೆ ಡಿಲೀಟ್ ಮಾಡಿ ಎಲ್ಲರಿಗೂ ಕೂಡ. ನಾವು ಅವತ್ತಿಂದ 17ಕ್ಕೆ ನೀವು ಯಾವಾಗ ಮಾಡ್ತೀರೋ ಅಲ್ಲಿಂದ ನಮ್ಮ ಪ್ರತಿರೋಧ ಶುರು ಆಗ್ತದೆ. ಒಂದು ವೇಳೆ ಅಕ್ಟೋಬರ್ 17ಕ್ಕೆ ಏನಾದರೂ ನಮ್ಮ ಕರ್ನಾಟಕದಿಂದ ನೀವು ಯಾರ್ದು ಕೇಳದಲ್ಲಿ ಹಿಂಗೆ ಡಿಲೀಟ್ ಮಾಡ್ತೀರಂದರೆ ಕರ್ನಾಟಕದಲ್ಲಿ ಇನ್ನೊಂದು ದೊಡ್ಡ ಬಂಡಾಯನೇ ನಡೀತದೆ. ಇದಕ್ಕೆ ಪೂರ್ತಿ ಹೊಣೆಗಾರಿ ಎಲೆಕ್ಷನ್ ಕಮಿಷನ್ನು ಮತ್ತು ಅದಕ್ಕೆ ಹಿಂದಿರುವಂಥ ಪವರ್ಸೇ ಕಾರಣ ಆಗ್ತಾರೆ. ಅನ್ಬು ಕುಮಾರ್ ವಿಶೇಷವಾಗಿ ಅವರು ಅಧಿಕಾರಿಯಾಗಿ ಕೂತ್ಕೊಂಡಿರೋದ್ರಿಂದ ನೀವು ಮನಮಾನಿ ಮಾಡಿದ್ರೆ ನೀವು ಅದಕ್ಕೆ ವ್ಯಕ್ತಿಗತವಾಗಿ ಭಾಳ ಹೊಣೆಗಾರರಾಗ್ತೀರಿ ಅಂತ ಹೇಳಕ್ಕೆ ಬಯಸ್ತೀವಿ. ಅಂದರೆ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಎಲ್ಲ ನಾಗರಿಕ ವೇದಿಕೆಗಳು ಕಾನೂನು ಹೋರಾಟನೂ ಮಾಡ್ತೀವಿ, ಬೀದಿ ಹೋರಾಟ ಮಾಡ್ತೀವಿ, ಬೀದಿ ಸಾಕ್ಷ್ಯ ತರ್ತೀವಿ. ನಾಗರಿಕ ಮತಕಾವಲು ಸಮಿತಿ ಅಂತೇಳಿ ಈಗ ಎಲ್ಲ ಕಡೆ, ಎಲ್ಲ ಜಿಲ್ಲೆ, ಎಲ್ಲ ತಾಲೂಕು, ಪಂಚಾಯಿತಿ, ವಾರ್ಡು, ಬೂತ್ ಲೆವೆಲಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. ನಾವು ಹೇಳ್ತೀವಿ, ನಾವು ಯಾವ ಪಕ್ಷವನ್ನು ಯಾರನ್ನೂ ನಂಬಕ್ಕಾಗಲ್ಲ. ನಾವು ನಾಗರಿಕರಾಗಿ ನಮ್ಮ ವೋಟ್ಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕು, ನಮ್ಮ ಜನರನ್ನು. ಹಂಗೆ ನಾವು ಜನರಿಗೆ ಏನು ಹೇಳ್ತೀವಿ, ಸಿಂಪಲ್ ಮೆಥಡು. ನಿಮ್ಮ ಬೂತಲ್ಲಿ ಯಾರು ಹುಡುಗರು ಇದ್ದೀರಾ, 3-4 ಜನ ಇದ್ದೀರಾ, ಯಾರನ್ನಾದ್ರು ನಿಮ್ಗೆ ಆಕ್ಟಿವ್ ಟೀಮ್ ಇದೆಯಾ, ನಿಮ್ಮಲ್ಲಿ ಎಷ್ಟು ವೋಟ್ ಸರ್ ಇದ್ದಾರೆ ನಿಮ್ಮ ನೋಡ್ಕೊಳ್ಳಿ. ನಿಮ್ಮ ಬೂತಲ್ಲಿ ಎಷ್ಟು ಜನ ಆಗಿದೆ, ಎಷ್ಟು ತೆಗೆದಿದ್ದಾರೆ, ಎಷ್ಟು ಉಳಿದಿದ್ದಾರೆ ಅಂತ ಲೆಕ್ಕ ಮಾಡ್ಕೊಳ್ಳಿ. ಅಲ್ಲಿರುವಂಥ ಪ್ರತಿಯೊಬ್ಬರದು ಕೂಡ ಮತ್ತೆ ವೋಟರ್ ಲಿಸ್ಟ್ ಬರೋ ತನಕ ಬಿಡೋಂಗಿಲ್ಲ. ಕೊನೆಗೆ ಒಂದು ವೇಳೆ ಇವರು SIR ಮಾಡಿತ್ತಂದರೆ ಕರ್ನಾಟಕದಲ್ಲಿ ಒಪ್ಪಲ್ಲ, ಹರಿದು ಬಿಸಾಕ್ತೀವಿ. ಇವತ್ತು ನೆನ್ನೆ ಎಲೆಕ್ಷನ್ ಕಮಿಷನರ್ ಕೊಟ್ಟಿರೋ ಡಾಟಾನ ಇವತ್ತು ಪ್ರೆಸ್ ಮೀಟಲ್ಲಿ ಹರಿದು ಬಿಸಾಕಿದ್ವಿ. ನೀವು ನಾಳೆ SIR ಲಿಸ್ಟ್ ಅಂದರೆ ಅದನ್ನು ಹರಿದು ಬಿಸಾಕ್ತೀವಿ. ಅದನ್ನ ಇಟ್ಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ ಮಾಡೋಕ್ಕೂ ನಾವು ಬಿಡೋಲ್ಲ. ನೀವು ಪಾರ್ಟಿನವ್ರು ಕಾಂಗ್ರೆಸ್ ಅವ್ರು ಒಪ್ಪಿದ್ರು ನಾವು ಬಿಡೋಲ್ಲ. ನಿಮ್ದಲ್ಲ ಓಟು ನಮ್ಮದು, ಪಾರ್ಟಿನವ್ರಿಗೆ ನಾವು ಕೊಡೋದು. ಸುಮಾರು ಜನ ತಪ್ಪು ತಿಳ್ಕೊಂಡಿದ್ದಾರೆ. ವೋಟರ್ಸ್ ಲೀಸ್ಟ್ ಅಂದರೆ ಪಾರ್ಟಿಗಳು. ನೋ ವೋಟರ್ ಲಿಸ್ಟು ಜನರಿಗೆ ಬಿಲಾಂಗ್ ಆಗಿರೋದು ನಿಮ್ಗಲ್ಲ, ನಾವು ನಿಮ್ಗೆ ಓಟ್ ಕೊಡೋದು ಅಷ್ಟೇ. ನೀವು ಕಳ್ಳ ವೋಟರ್ ಲಿಸ್ಟ್ ಮೇಲೆ ಏನಾದರೂ ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡೋಕ್ಕೆ ಹೋದರೆ ನಾವು ಅದನ್ನು ಒಪ್ಪಲ್ಲ. ನೆಕ್ಸ್ಟ್ ನೀವು ಅಸೆಂಬ್ಲಿ ಎಲೆಕ್ಷನ್ಸ್ ಮಾಡೋಕ್ಕೆ ಬಂದರೂ ನಾವು ಒಪ್ಪೋದಿಲ್ಲ. ಕರ್ನಾಟಕದ ಮತದಾರರ ಪಕ್ಕಾ ಪಟ್ಟಿ ಆಗದಲ್ಲೇ ಕರ್ನಾಟಕದಲ್ಲಿ ಈ ಹೋರಾಟ ನಿಲ್ಲಲ್ಲ. ಇದು ದೊಡ್ಡ ಹೋರಾಟವಾಗಿ ನಡೆಯಲಿದೆ. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಒಂದು ಅನ್ಬು ಕುಮಾರ್ ಅವ್ರಿಗೆ ಒಂದು ಮನವಿ ಮಾಡಬೇಕು ನಿಮ್ಮ ಮಾಧ್ಯಮದ ಮೂಲಕ. ಹೇಳಿ ಸರ್. ಯಾಕೆಂದರೆ ಅವರು ಪದೇ ಅಲ್ಲ, ಮಾಡಿರೋ ಕೆಲವೇ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ನಮ್ಮ ಡೇಟಾ ಭಾಳ ಆ್ಯಕ್ಯುರೇಟ್ ಆಗಿದೆ ಅಂತ ಹೇಳ್ತಾರೆ. ಅವ್ರಿಗೆ ಇಷ್ಟೇ ಮಾಡಬೇಕಾದ್ದು, ಹಿಂದೆ ರಾಜ್ಯಗಳು ಮಾರುವೇಷದಲ್ಲಿ ಹೋಗ್ತಾ ಇದ್ದಂಗೆ ದಯವಿಟ್ಟು ಅವರು ಹೋಗಿ ಒಂದು 4 ಬಡಾವಣೆಗಳಲ್ಲಿ ಜನಗಳನ್ನು ಮಾತಾಡಿಸ್ಲಿ. ಅವ್ರಿಗೆ ಏನು ಫಾರಮ್ ಸಿಕ್ಕಿದೆಯೋ ಸಿಕ್ಕಿಲ್ವೋ, ಅವ್ರನ್ನ ಏನು ಕೆಟಗರಿಗೆ ಹಾಕಿದ್ದಾರೆ ಅಂತ ಅಷ್ಟನ್ನು ತಿಳ್ಕೊಬೋದಲ್ಲ ಸುಲಭಕ್ಕೆ. ಸರ್ ಅವರಿಗೆಲ್ಲ ದಯವಿಟ್ಟು ತಿಳ್ಕೊಳ್ಳಿ ಅಂತ. ಕುಮಾರ್ ಅವರು ಮಾರುವೇಷ ಹಾಕೊಂಡು ಮಾರುವೇಷ ಅವರಿಗೆ ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇದೆ. ಮಾರುವೇಷ ಹಾಕೊಂಡಿದ್ದು ನಮ್ಮೊಟ್ಟಿಗೆ ಬಂದರೆ ನಾವು ಕೂಡ ಕರ್ಕೊಂಡೋಗಿ ಅವ್ರಿಗೆ ಸಮಸ್ಯೆ ಇಲ್ಲ. ಬೇಡ, ಅವ್ರು ಇಂಡಿಪೆಂಡೆಂಟ್ ಆಗಿ ಅಲ್ಲ, ಅವ್ರಿಗೆ ಗೊತ್ತಿದೆ ಸಂಪೂರ್ಣವಾಗಿ, ಎಲ್ಲರಿಗೂ ತಲುಪಿಲ್ಲ, ಇದರಲ್ಲಿ ಲೂಪ್ ಹೋಲ್ಸ್ಗಳಿದಾವಂತೆ. ಬಟ್ ಅದನ್ನು ಅವ್ರು ಹೇಳೋ ಸ್ಥಿತಿಯಲ್ಲಿಲ್ಲ ಅಂತ ಅನಿಸುತ್ತೆ. ಚುನಾವಣೆ ಆಗ ತನ್ನದೇ ಆದ ತಂತ್ರಗಳನ್ನು ಹುಡುಕೊಂಡು ಮತದಾರ ಪಟ್ಟಿಯಿಂದ ಬಿಡಲು ಪ್ರಯತ್ನ ನಡೆಸ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಧನ್ಯವಾದಗಳು ನಿಮ್ಮೆಲ್ಲ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ. ನೋಡೋಣ ಯಾವ ರೀತಿ ಅವರು ಈ ನಿಮ್ಮ ಮನವಿಗಳಿಗೆ ಮಂದಿಸ್ತಾರ ಅಥವಾ ಮತ್ತೆ ಹೋರಾಟ ಮಾಡಬೇಕಾಯ್ತು ಅನ್ನಬೇಕು. ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮ ಜೊತೆ ಮಾತಾಡೋಣ. ಮೂವರಿಗೂ ಧನ್ಯವಾದಗಳು. SIR ಒಂದು ಹಂತಕ್ಕೆ ಬಂದು ತಲುಪಿದೆ. ಈಗಾಗಲೇ 1 ಕೋಟಿಗಿಂತ ಹೆಚ್ಚು ಜನ ಡಿಲೀಟ್ ಲಿಸ್ಟಿಗೆ ಕರ್ನಾಟಕದಲ್ಲಿ ಸೇರೆ ಆಗಿದೆ. ಇನ್ನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಳಸ್ಕೊಂಡ್ರೆ ಅದು ಎಲ್ಲಿಗೆ ತಲುಪುತ್ತೆ ಅನ್ನೋದೇ ಒಂದು ಭಯ ಹುಟ್ಟಿಸುತ್ತೆ. ಕರ್ನಾಟಕದ ಅರ್ಧಕ್ಕರ್ಧ ಮತದಾರ ಪಟ್ಟಿಯಿಂದ ಯಾವುದೂ ಆಶ್ಚರ್ಯ ಇಲ್ಲ. ನಿಜವಾಗ್ಲೂ ಇಡೀ ದೇಶದಲ್ಲಿ ಅಂಬಾನಿಗೂ, ಅದಾನಿಗೂ, ರಾಹುಲ್ ಗಾಂಧಿಗೂ, ಮೋದಿಗೂ ಅಥವಾ ಅಮಿತಾಬ್ ಬಚ್ಚನ್ಗೂ ಅಥವಾ ನಮಗೂ ಎಲ್ಲರಿಗಿರುವ ಸಮಾನ ಹಕ್ಕು ಅಂದರೆ ಅದು ಮತದಾನದ ಹಕ್ಕು. ನಮ್ಮ ಹಕ್ಕು ನಾವು ಉಳಿಬೇಕಾದ್ರೆ ನಾವು ಹೋರಾಟ ಮಾಡಲೇಬೇಕಾಗಿದೆ. ಎಲ್ಲ ಮತದಾರರು ಎಚ್ಚೆತ್ತುಕೊಳ್ಬೇಕಾಗಿದೆ. ಎಲ್ಲ ನಾಗರಿಕ ಸಮಾಜಗಳು ಅದನ್ನು ಒಂದು ಅವಕಾಶ ಕಲ್ಪಿಸ್ಕೊಂಡು ಮತದಾರರು ತಮ್ಮ ಹಕ್ಕನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಎಲ್ಲರ ಜೊತೆ ಆಗಬೇಕಾಗಿದೆ. ಇಲ್ಲದೆ ಹೋದರೆ ಈ ರೀತಿಯ ಏನು ಚುನಾವಣಾ ಆಯೋಗ ಕುತಂತ್ರಗಳನ್ನು ನಡೆಸ್ಕೊಂಡು ಮಾಡ್ತಾ ಇದೆ, ಇದನ್ನು ಅಸಂವಿಧಾನಿಕ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕಾಗಿ ನಾವು ಬೀದಿಲೇನು ಹೋರಾಟ ಮಾಡಬೇಕು, ಕಾನೂನು ಹೋರಾಟ ಮಾಡಬೇಕು ಅವಶ್ಯಕತೆ ಇದೆ. ಇಂಥ ಚರ್ಚೆಗಳನ್ನು ಮತ್ತೆ ನೋಡ್ತಾ ಇರಿ. ಈದಿನ.ಕಾಮ್ನಲ್ಲಿ ವಿಶ್ಲೇಷಣಾತ್ಮಕ ವರದಿಗಳನ್ನು ಓದಿ. ಈದಿನ.com ವೆಬ್ಸೈಟಲ್ಲಿ ಯೂಟ್ಯೂಬನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.